ಓಕೆ, ಸೊ ನಿನ್ನೆ ನಾವ್ ನೋಡಿದ್ವಿ ಟ್ರಿಗ್ನೋಮೆಟ್ರಿನಲ್ಲಿ ಏನೇನ್ ಮಾಡಿದ್ವಿ ಅಂತ. ಐ ಆಮ್ ಸಾಕ್ಷಿ, ನಾನು IIIT ಶ್ರೀ ಸಿಟಿನಲ್ಲಿ ಓದ್ತಾ ಇದ್ದೀನಿ ಅಂಡ್ ಐ ಆಮ್ ಪರ್ಸಿಂಗ್ ಮೈ BTech ಇಂಜಿನಿಯರಿಂಗ್. ಇವಾಗ ನಾವು ಟ್ರಿಗ್ನೋಮೆಟ್ರಿಲಿ ನೋಡಿದ್ವಿ. ಇವಾಗ ಎಕ್ಸಸೈಸಸ್ ನ ಸ್ಟಾರ್ಟ್ ಮಾಡೋಣ. ಎಕ್ಸಸೈಸ್ ಬಂದಾಗ ಫಸ್ಟ್ ಎಕ್ಸಸೈಸ್ ನಮಗ್ ಬರುತ್ತೆ, ಎಕ್ಸಸೈಸ್ ನಂಬರ್ 3.1 ಬರುತ್ತೆ. ಎಕ್ಸಸೈಸ್ 3.1 ಅಲ್ಲಿ ಏನಿದೆ ಫಸ್ಟ್ ಕ್ವೆಶನ್, ಸೊ ಇದನ್ನ ಫೈಂಡ್ ದ ರೇಡಿಯನ್ ಮೆಜರ್ ಆಫ್ ಈಚ್ ಕರೆಸ್ಪಾಂಡಿಂಗ್ ಡಿಗ್ರಿ ಮೆಜರ್ ಅಂತ ಕೊಟ್ಟಿದ್ದಾರೆ. ಇವಾಗ ಫಸ್ಟ್ ಬಂದಿರೋದು 25 ಡಿಗ್ರೀಸ್ ಅಂತ ಬರುತ್ತೆ. ಇವಾಗ 25 ಡಿಗ್ರಿ ಅಂತ ಹೆಂಗ್ ಮಾಡ್ತೀರಾ? ಸೊ 25 ಇಂಟು ಪೈ ಡಿವೈಡೆಡ್ ಬೈ 180 ಮಾಡಿದಾಗ ನಮ್ಗೆ ಇದು ರೇಡಿಯನ್ ಮೆಜರ್ ಅದನ್ನ ಕೊಡುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 5 ಪೈ ಬೈ 36 ರೇಡಿಯನ್ ಅಂತ ನಾವು ಅದನ್ನ ಹೇಳ್ಬೋದು. ಸೊ 5 ಪೈ ಬೈ 36 ಅನ್ನೋದು ರೇಡಿಯನ್ ಮೆಜರ್ ಆಗುತ್ತೆ. ನಾವಿವಾಗ ಸೆಕೆಂಡ್ ಒನ್ ನೋಡಿದಾಗ ಏನು, -47 ಡಿಗ್ರಿ. -47 ಡಿಗ್ರಿ ಬಂದ್ಬಿಟ್ಟು ಏನ್ ಬರುತ್ತೆ? ಸೊ ಇವಾಗ -47 ಡಿಗ್ರಿ 30 ಮಿನಿಟ್ಸ್ ಅಂತಾನು ಇದೆ. ಇವಾಗ 30 ಮಿನಿಟ್ಸ್ ಅನ್ನ ಹೆಂಗೆ ನಾವು ಡಿಗ್ರಿ ಕನ್ವರ್ಟ್ ಮಾಡ್ತೀವಿ? ಸೊ 30, ಓಕೆ, ಸೊ 60 minutes is equal to 1 degree. So 30 minutes ಎಷ್ಟು ಡಿಗ್ರಿ? ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಹಾಫ್ ಡಿಗ್ರಿ, ಕರೆಕ್ಟಾ? ಸೊ ದೇರ್ ಫೋರ್ ಅದನ್ನ ನಾವೇನಂತ ಹೇಳ್ಬೋದು, -47 1/2 ಡಿಗ್ರಿ ಅಂತ ಇದನ್ನ ಹೇಳ್ಬಹುದು. ಸೊ ಇದನ್ನ ಮಾಡಿದಾಗ -47 ಇದು ಏನ್ ಬರುತ್ತೆ ನಮ್ಗೆ, ಇದನ್ನ ಸಾಲ್ವ್ ಮಾಡಿದಾಗ ಇಟ್ ಇಸ್ -95/2 ಡಿಗ್ರೀಸ್ ಬರುತ್ತೆ. ಸೊ ಈ -95/2 ನ ಪೈ ಡಿವೈಡೆಡ್ ಬೈ 180 ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮಗೇನ್ ಆನ್ಸರ್ ಬರುತ್ತೆ? ಇದು ಪೈ ಡಿವೈಡೆಡ್ ಬೈ 180 ಜೊತೆ ಮಲ್ಟಿಪ್ಲೈ ಮಾಡ್ತೀವಿ, ದಟ್ ವಿಲ್ ರಿಸಲ್ಟ್ ಇನ್ -19 ಡಿವೈಡೆಡ್ ಬೈ 72. ಓಕೆನಾ? ಸೊ -19 ಡಿವೈಡೆಡ್ ಬೈ 72 ಅನ್ನೋ ತರ ಅದ್ ಬರುತ್ತೆ. ಸೊ ಅವಾಗ ಸೊ ಬೇಸಿಕಲಿ ದಿಸ್ ವಿಲ್ ಬಿ ವಾಟ್, ಇದನ್ನ ನಾವು ಪೈ ಅಂತ ಹೇಳ್ಬೋದು ಅಂಡ್ ಇದನ್ನ ನಾವು ರೇಡಿಯನ್ ಮೆಜರ್ ಅಲ್ಲಿ ಕನ್ವರ್ಟ್ ಮಾಡಿ ಹೇಳ್ತೀವಿ. ಓಕೆನಾ? ಸೊ ಇವಾಗ ವಿ ಹ್ಯಾವ್ ದ ಸೆಕೆಂಡ್ ಒನ್ ಆಯ್ತು. ಇವಾಗ ಥರ್ಡ್ ಒನ್ ಏನ್ ಬರುತ್ತೆ? 240 ಡಿಗ್ರೀಸ್. 240 ಡಿಗ್ರಿ ಸೇಮ್ ಮೆಥಡ್ ಅಲ್ಲಿ ನಾವು ಮಾಡ್ತೀವಿ. ಸೊ 240 ಇಂಟು ಪೈ ಡಿವೈಡೆಡ್ ಬೈ 180 ದಟ್ ವಿಲ್ ರಿಸಲ್ಟ್ ಇನ್ ಎಷ್ಟು? ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಇದು ಹೋಗಿ 4 ಡಿವೈಡೆಡ್ ಬೈ 3 ಆಗುತ್ತೆ. ಸೊ 4 ಪೈ ಬೈ 3 ಇಸ್ ದ ವ್ಯಾಲ್ಯೂ. ಓಕೆನಾ? 4 ಪೈ ಬೈ 3 ಏನಲ್ಲಿ ಬರಿಬೇಕು? ರೇಡಿಯನ್ ಮೆಜರ್ ಅಲ್ಲಿ ಮಾಡ್ತೀವಲ್ವಾ, ಸೊ ರೇಡಿಯನ್ ಅಂತ ಬರಿಬೇಕು ಅಲ್ಲಿ. ಓಕೆನಾ? ಸೊ ಹಂಗೇನೆ 520ಗೂ ಮಾಡಿ ಇನ್ನೊಂದಕ್ಕೂ ಮಾಡಬಹುದು. ಓಕೆನಾ? ಸೊ ಅದನ್ನ ಹಂಗೆ ನೋಡಿದಾಗ ವಿ ವಿಲ್ ಗೆಟ್ ಆಲ್ ದೀಸ್ ಕೈಂಡ್ಸ್ ಆಫ್ ವ್ಯಾಲ್ಯೂಸ್. ಇವಾಗ ನಮ್ಗೆ ನೆಕ್ಸ್ಟ್ ಒನ್ ಏನ್ ಬರುತ್ತೆ? ಇವಾಗ ಸೆಕೆಂಡ್ ಕ್ವೆಶನ್ ಗೆ ಆರ್ ಸೆಕೆಂಡ್ ಇದಕ್ಕೆ ಹೋಗೋಣ, ಸೆಕೆಂಡ್ ಪಾರ್ಟಿಗೆ. ಫೈಂಡ್ ದ ಡಿಗ್ರಿ ಮೆಜರ್ ಆಫ್ ದ ಕರೆಸ್ಪಾಂಡಿಂಗ್ ರೇಡಿಯನ್ ಮೆಜರ್ ಟೇಕಿಂಗ್ ಪೈ ಇಸ್ ಈಕ್ವಲ್ ಟು 22/7. ಸೊ ಪೈ ವ್ಯಾಲ್ಯೂ ಏನಂತ ಇಟ್ಕೋಬೇಕು? 22/7 ಅಂತ ಇಟ್ಕೊಂಡು ನಾವ್ ಮಾಡ್ಬೇಕು. ಸೊ ಇವಾಗ ಫಸ್ಟ್ ಒನ್ ಏನ್ ಬರುತ್ತೆ? 11 ಡಿವೈಡೆಡ್ ಬೈ 16 ಬರುತ್ತೆ. ಸೊ 11 ಡಿವೈಡೆಡ್ ಬೈ 16 ಇಂಟು 180 ಡಿವೈಡೆಡ್ ಬೈ ಪೈ ಮಾಡಿದಾಗ ಡಿಗ್ರಿ ಮೆಜರ್ ನಮಗ್ ಬರುತ್ತೆ. ಇದೇನಾಗುತ್ತೆ? ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 11 ಡಿವೈಡೆಡ್ ಬೈ 16 ಇಂಟು 180 ಇಂಟು 7 ಡಿವೈಡೆಡ್ ಬೈ 22. ಸೊ ಇದು 2 ಆಯ್ತು, ಇಲ್ಲಿ 90 ಆಯ್ತು. ಸೊ ಹಿಂಗೆ ಸಾಲ್ವ್ ಮಾಡ್ತಾ ಹೋದಾಗ ನಮಗೇನ್ ಆನ್ಸರ್ ವ್ಯಾಲ್ಯೂ ಬರುತ್ತೆ? ಇಲ್ಲಿ ವಿ ವಿಲ್ ಗೆಟ್ ಇಟ್ ಆಸ್ 315 ಡಿವೈಡೆಡ್ ಬೈ 18 ದಟ್ ವಿಲ್ ಬಿ ಈಕ್ವಲ್ ಟು 39/3/8 ರೇಡಿಯನ್, 39/3/8 ಡಿಗ್ರಿ. ಓಕೆ, ಸೊ 3/8 ಡಿಗ್ರೀಸ್ ಅಲ್ಲಿ ವ್ಯಾಲ್ಯೂ ನಮಗೆ ಬರುತ್ತೆ. ಸೊ ಇವಾಗ ಸೆಕೆಂಡ್ ಒನ್. ಸೊ ಇವಾಗ ಇದರಲ್ಲಿ ಸೆಕೆಂಡ್ ಪಾರ್ಟ್ ನೋಡಿದಾಗ ಸೆಕೆಂಡ್ ಪಾರ್ಟ್ ಏನ್ ಬರುತ್ತೆ? -4. ಸೊ -4 ಇಂಟು 180 ಡಿವೈಡೆಡ್ ಬೈ ಪೈ. ಸೊ ಅದ್ ವ್ಯಾಲ್ಯೂ ಏನ್ ಬರುತ್ತೆ? ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಏನು, -4 ಬಂದಾಗ ಸೊ ಇದನ್ನ 180 ಇಂಟು ಏನಂತ ಮಾಡ್ಬೇಕು? 7 ಇಂಟು -4 ಡಿವೈಡೆಡ್ ಬೈ 22 ಅಂತ ಇಟ್ಕೋಬೇಕು. ಸೊ ಇದನ್ನ ಫರ್ದರ್ ಕ್ಯಾಲ್ಕುಲೇಷನ್, ಫರ್ದರ್ ಡಿವಿಷನ್ ಮಾಡಿದಾಗ -2520/11 ಬರುತ್ತೆ. ಸೊ ದಿಸ್ ಕ್ಯಾನ್ ಬಿ ಸಿಂಪ್ಲಿ ರಿಟನ್ ಆಸ್ -2291 ಡಿವೈಡೆಡ್ ಬೈ 11 ಡಿಗ್ರೀಸ್ ಅಂತ ಇದನ್ನ ನಾವು ಹೇಳ್ಬಹುದು. ಸೊ ಇದು ಡಿಗ್ರಿ ಮೆಜರ್ ಬರುತ್ತೆ. ಇವಾಗ ಥರ್ಡ್ ಒನ್ ಹಿಂಗೂ ಇರ್ಬೋದು, 5 ಪೈ ಡಿವೈಡೆಡ್ ಬೈ 3 ಇಂಟು ಡಿಗ್ರಿ ಮೆಜರ್. ಸೊ ಇದು ಇಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ ಪೈ. ಸೊ ಇವಾಗ ಪೈ ಹೋಯ್ತು, 3 ಇದು 60s, ಸೊ ದಟ್ ವಿಲ್ ಬಿ ಈಕ್ವಲ್ ಟು 300 ಡಿಗ್ರೀಸ್ ಅಂತ ಬರುತ್ತೆ. ಇಲ್ಲಿ ಏನ್ ಬರುತ್ತೆ? 300 ಡಿಗ್ರೀಸ್ ಬರುತ್ತೆ. ಸೊ ಹಂಗೇನೆ ನಾವು ಫೋರ್ತ್ ಒನ್ ನೋಡಿದಾಗ ಇದು 7 ಪೈ ಬೈ 6 ಬರುತ್ತೆ. ದಟ್ ಇಸ್ 7 ಪೈ ಬೈ 6 ಇಂಟು 180 ಡಿವೈಡೆಡ್ ಬೈ ಪೈ. ಸೊ ಪೈ ಹೋಯ್ತು, 330s, ಸೊ ದಟ್ ಇಸ್ 210 ಡಿಗ್ರೀಸ್ ಅಂತ ಬರುತ್ತೆ. ಓಕೆನಾ? ಏನಂತ ಹೇಳ್ಬೋದು? 210 ಡಿಗ್ರೀಸ್. ಓಕೆ, ನಾವ್ ಇವಾಗ ಥರ್ಡ್ ಕ್ವೆಶನ್ ಆರ್ ದ ಥರ್ಡ್ ಮೀನ್ ಹೋದಾಗ wheel makes 360 revolutions in 1 minute. So through how many radians does it turn in 1 second? So 1 minute ಅಲ್ಲಿ ಎಷ್ಟು? 360 revolutions ಮಾಡ್ತಿದೆ. 1 second ಅಲ್ಲಿ ಎಷ್ಟು ಮಾಡುತ್ತೆ? 360 divided by 60 that is equal to 6. ಕರೆಕ್ಟ್ ಅಲ್ವಾ? ಸೊ 6 revolutions ಮಾಡುತ್ತೆ. ಇವಾಗ 1 revolution
ಒನ್ ರೆವಲ್ಯೂಷನ್ ಹೌ ಮೆನಿ ರೇಡಿಯನ್ಸ್ ತಿರ್ಗತ್ತೆ? 2π ರೇಡಿಯನ್ಸ್ ತಿರ್ಗತ್ತೆ. ಸೊ 6 ರೆವಲ್ಯೂಷನ್ ಅಂದಾಗ ಎಷ್ಟು ರೇಡಿಯನ್ಸ್ ತಿರ್ಗತ್ತೆ? ಸೊ 6 ಇಂಟು ಟೈಮ್ಸ್ ಆಫ್ 2π ಬರುತ್ತೆ. ದಟ್ ವಿಲ್ ಬಿ ಈಕ್ವಲ್ ಟು 12π ರೇಡಿಯನ್ಸ್. ಓಕೆನಾ? ಸೊ ದಟ್ ಇಸ್ 12π ರೇಡಿಯನ್ ಅದು ತಿರ್ಗಿ ಮಾಡುತ್ತೆ. ಸೊ ಹಂಗೆ ನಾವು ಅದನ್ನ ನೋಡ್ಬೇಕು. ಸೊ 1 ಮಿನಿಟ್ ಅಲ್ಲಿ 360 ಡಿಗ್ರಿ, 1 ಸೆಕೆಂಡ್ ಅಲ್ಲಿ 360/6 6 ಬರುತ್ತೆ. 6 ರೆವಲ್ಯೂಷನ್ಸ್, 1 ರೆವಲ್ಯೂಷನ್ ಅಲ್ಲಿ 2π, 6 ರೆವಲ್ಯೂಷನ್ಸ್ ಎಷ್ಟು? ಸೊ 6 ಇಂಟು 2π ದಟ್ ಇಸ್ ಈಕ್ವಲ್ ಟು 12π ರೇಡಿಯನ್ ಅಂತ ಬರುತ್ತೆ. Okay, so iವಾಗ find the degree measure of the angle subtended at the center of the circle, okay, of the radius 100 centimeters and also arc ಅಂತಾನು ಇರುತ್ತೆ. ಇವಾಗ ನಾವು ನೆಕ್ಸ್ಟ್ ಪೇಜಿಗೆ ಹೋಗೋಣ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಪೇಜ್ ಬಂದಾದ್ಮೇಲೆ ಇವಾಗ 4th ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಇವಾಗ 4th ಕ್ವೆಶ್ಚನ್ ಏನಿದೆ ಇಲ್ಲಿ, ಅವ್ರು ಕೊಟ್ಟಿದ್ದಾರೆ ನಮಗೆ ರೇಡಿಯಸ್ ಆಫ್ ದ ಸರ್ಕಲ್ ಏನ್ ಕೊಟ್ಟಿದ್ದಾರೆ? ರೇಡಿಯಸ್ ಆಫ್ ದ ಸರ್ಕಲ್ 100 ಸೆಂಟಿಮೀಟರ್ಸ್ ಅಂಡ್ ಆಲ್ಸೋ ಆರ್ಕ್ ಲೆಂತ್ ಎಷ್ಟು? 22 ಸೆಂಟಿಮೀಟರ್ಸ್ ಕೊಟ್ಟಿದ್ದಾರೆ. ತೀಟಾ ನಮ್ಗೆ ಗೊತ್ತಿಲ್ಲ. ಸೊ ತೀಟಾ ನಾವು ನೋಡಿದ್ವಿ L/R ಫಾರ್ಮುಲಾ ಇಂದ ಮಾಡಬಹುದು. ಓಕೆನಾ? ಸೊ L/R ಫಾರ್ಮುಲಾ ಇಂದ ಮಾಡಬಹುದು. ಸೊ ತೀಟಾ ವಿಲ್ ಬಿ ಈಕ್ವಲ್ ಟು 22/100 ಬರುತ್ತೆ. ಓಕೆ, ಸೊ ಇದನ್ನ ನಾವು ಡಿಗ್ರಿ ಮೆಜರ್ ಕನ್ವರ್ಟ್ ಮಾಡ್ಬೇಕು. ಇದು ಇದು ರೇಡಿಯನ್ ಮೆಜರ್ ಅಲ್ಲಿ ಇದೆ, ಇದು ರೇಡಿಯನ್ ಅಲ್ಲಿ ಇರುತ್ತೆ. ಇದನ್ನ ನಾವು ಡಿಗ್ರಿ ಕನ್ವರ್ಟ್ ಮಾಡ್ಬೇಕು ಅಂದಾಗ ಹೆಂಗ್ ಮಾಡ್ತೀವಿ? ಥೀಟಾ ಇಸ್ ಈಕ್ವಲ್ ಟು 22/100 ಇಂಟು 180 ಡಿವೈಡೆಡ್ ಬೈ ಎಷ್ಟು? pi. 180 divided by pi. That will be equal to 22/100 into 180 into ಎಷ್ಟು? That is equal to 7 divided by 22. So 22 ಹೋಯ್ತು, ಇಲ್ಲಿ ಇಷ್ಟು ಹೋಯ್ತು, ಇದು 6, ಇದು 9 ಬರುತ್ತೆ, ಇದು 5 ಬರುತ್ತೆ. ಸೊ ಇದನ್ನ ನಾವು ಏನಂತ ಹೇಳ್ಬೋದು? 126 divided by 5 or 10 ಅಂತಾನು ಹೇಳ್ಬೋದು. That is equal to 10 ಅಂತ ಬರುತ್ತೆ. So that will be equal to ಎಷ್ಟು? That is equal to 12 degrees 36 minutes. ಓಕೆನಾ? ಸೊ 12 degrees 36 minutes ಅಲ್ಲಿ ನಾವು ಅದನ್ನ ಮಾಡ್ತೀವಿ. ಇನ್ ಸರ್ಕಲ್ ಆಫ್ ಡಯಾಮೀಟರ್ 40 centimeter, ಲೆಂತ್ ಆಫ್ ದ ಕಾರ್ಡ್ ಇಸ್ 20 centimeters. ಫೈಂಡ್ ದ ಲೆಂತ್ ಆಫ್ ದ ಮೈನರ್ ಆರ್ಕ್ ಆಫ್ ದ ಕಾರ್ಡ್. ಓಕೆ, ಇವಾಗ 5th ಕ್ವೆಶ್ಚನ್ ಏನ್ ಬರುತ್ತೆ? ಸೊ 5th ಕ್ವೆಶ್ಚನ್ ಅಲ್ಲಿ ಇದೆ, ನಮಗೆ ಒಂದು ಸರ್ಕಲ್ ಇದೆ ಅಪ್ಪ. ಓಕೆ, ನಮಗೆ ಇಲ್ಲಿ ಒಂದು ಸರ್ಕಲ್ ಇದೆ. ಆ ಸರ್ಕಲ್ ಅಲ್ಲಿ ಒಂದು ಕಾರ್ಡ್ ಇದೆ. ಆ ಕಾರ್ಡ್ ಅಂದ್ರೆ ಏನು? ಸೊ ಒನ್ ಪಾರ್ಟ್ ಆಫ್ ದ ಸರ್ಕಲ್ ವಿಲ್ ಬಿ ಅಟ್ಯಾಚ್ ಟು ದ ನೆಕ್ಸ್ಟ್ ಪಾರ್ಟ್ ವಿತ್ ದ ಲೈನ್ ಸೆಗ್ಮೆಂಟ್ ಅಂಡ್ ದಟ್ ವಿಲ್ ಬಿ ದ ಕಾರ್ಡ್ ಆಫ್ ದ ಸರ್ಕಲ್. ಓಕೆ, ಸೊ ಇದನ್ನ ನಾವು ಏನಂತ ಹೇಳ್ತೀವಿ? ಇದನ್ನ ನಾವು ಕಾರ್ಡ್ ಅಂತ ಹೇಳ್ತೀವಿ. ಈ ಕಾರ್ಡ್ ಇದೆ, ಇದು ಸೆಂಟರ್ ಆಫ್ ದ ಸರ್ಕಲ್. ಓಕೆನಾ? ಅದು ಒಂದ್ ಸೆಂಟರ್ ಆಫ್ ದ ಸರ್ಕಲ್. ಈ ಕಾರ್ಡ್ ಇಲ್ಲಿಗೆ ಅಟ್ಯಾಚ್ ಆಗಿದೆ, ಆಮೇಲೆ ಇದನ್ನು ಇಲ್ಲಿಗೆ ಅಟ್ಯಾಚ್ ಮಾಡ್ತೀವಿ. ಸೊ ಇದು ರೇಡಿಯಸ್ ಆಫ್ ದ ಸರ್ಕಲ್ ಅನ್ನೋ ತರ ಬರುತ್ತೆ. ಓಕೆನಾ? ಸೊ ಇದು ರೇಡಿಯಸ್ ಆಫ್ ದ ಸರ್ಕಲ್ ಅಲ್ಲಿ ಬರುತ್ತೆ. ಸೊ ಇವಾಗ ಇದು ರೇಡಿಯಸ್ ಆಫ್ ದ ಸರ್ಕಲ್ ಅಂದಾಗ ಏನ್ ಮಾಡ್ಬೇಕು ನಾವು? ಓಕೆ, ಸೊ ಇದು ರೇಡಿಯಸ್ ಆಫ್ ದ ಸರ್ಕಲ್ ಬರುತ್ತೆ. ಸೊ ಇದು O ಅಂತ ತಗೋತೀವಿ. ಈ ಕಾರ್ಡ್ ಲೆಂತ್ ಏನ್ ಬರುತ್ತೆ? ಸೊ ದಟ್ ಇಸ್ ಈಕ್ವಲ್ ಟು 20 centimeter. ಓಕೆನಾ? ಸೊ ಈ ಕಾರ್ಡ್ ಲೆಂತ್ ಇದೆ ಎಷ್ಟು? 20 centimeter ಬರುತ್ತೆ. ಓಕೆ, ಸೊ ಹಂಗೆ ಅನ್ನೋ ತರ ಇರುತ್ತೆ. ಸೊ ಇವಾಗ ಏನ್ ಮಾಡ್ತೀವಿ ನಾವು? ಇವಾಗ OAB ಅಂತ ಇಟ್ಕೊಳ್ಳೋಣ. OA is equal to OB and that is equal to 20 centimeters. Okay, so OA is equal to OB is equal to 20 centimeters because diameter. See, ಅವ್ರು ಕೊಟ್ಟಿದ್ದಾರೆ diameter is equal to ಎಷ್ಟು? Diameter is equal to 2r. So radius will be equal to, so 2r is equal to 40. So r will be equal to 20. Okay, so r is basically equal to 20. Okay, so we have to know about all these kinds of things. Then ಇವಾಗ equilateral triangle ಆಯ್ತಾ ಇದು. So this is equal to this is equal to this. ಕರೆಕ್ಟಾ? ಸೊ ಇವಾಗ the triangle is equal to equilateral triangle. ಸೊ ಈ ಡಿಗ್ರೀಸ್ ನಾವ್ ಏನಂತ ಹೇಳ್ತೀವಿ? equilateral triangle ಆದ್ರಿಂದ 360 divided by whatever value it is. ಸೊ ಅದನ್ನ ನಾವು 60 ಡಿಗ್ರಿ ಅಂತ ಹೇಳ್ತೀವಿ. ಬಿಕಾಸ್ equilateral triangle ಅಲ್ಲಿ all the angles are equal. ಇದು 60, ಇದು 60, ಇದು 60 ಬರುತ್ತೆ. ಸೊ ಇವಾಗ ಇದು 60, ಇದು 60, ಇದು 60 ಬಂದಾಗ so we will be able to know about that. So hangagi navenanta heltivi? So that is theta will be equal to 60 degree. That will be equal to pi/3 radian. Okay na? Theta is equal to 60 degree. That will be equal to pi/3 radian. So hangagi idun nodtivi. Now in the circle of the radius r unit, if the r length is L and subtends an angle theta, theta will be equal to h2. So theta will be equal to L divided by r. So now AB na find madbeku. Okay, so ivaga AB will be equal to so basically r into times of theta, that is 20 into times of pi divided by 3, that is equal to 20 pi divided by 3. Okay na? So basically we will have to remember and then that is equal to 20 pi by 3. Okay. ಸೊ ಇವಾಗ 6th ಕ್ವೆಶ್ಚನ್ ನಾವು ಹೋಗೋಣ. 6th ಕ್ವೆಶ್ಚನ್ ಅಲ್ಲಿ ಏನಿದೆ? ಸೊ ಇವಾಗ 6th ಕ್ವೆಶ್ಚನ್ ನೋಡಿದಾಗ if in two circles arc of the same length
ಆರ್ಕ್ ಆಫ್ ದ ಸೇಮ್ ಲೆಂತ್ ಇರುತ್ತೆ. ಸೊ ಸಬ್ಟೆನ್ಷನ್ ಆಂಗಲ್ 60 ಡಿಗ್ರಿ ಅಂಡ್ 75 ಡಿಗ್ರಿ ಸೆಂಟರ್ ಅಲ್ಲಿ. ಸೊ ಅವಾಗ ರೇಷಿಯೋ ರೇಡಿಯಸ್ ಆಫ್ ದ ರೇಷಿಯೋ ಏನ್ ಮಾಡ್ಬೇಕು ಅಂತ ನಾವು ನೋಡ್ಬೇಕು. ಸೊ ಇವಾಗ ಸರ್ಕಲ್ ಆಫ್ ದ ರೇಡಿಯಸ್ R1 ಡಿವೈಡೆಡ್ ಬೈ R2 ರೇಡಿಯಸ್ ರೇಷಿಯೋನ ನೋಡ್ಬೇಕು. ಅಂಡ್ ಬಟ್ ನಮ್ಗೆ ಇವಾಗ θ1 ಅಂಡ್ θ2 ಕೊಟ್ಟಿದ್ದಾರೆ, L1 ಅಂಡ್ L2 ಕೊಟ್ಟಿದ್ದಾರೆ. ಯಾಕಂದ್ರೆ L1 ಅಂಡ್ L2 ನಾವು ರೇಷಿಯೋ ನೋಡಿದಾಗ ಇಟ್ ವಿಲ್ ಬಿ 1 ಅಂತ ಇರುತ್ತೆ. ಅಂಡ್ ಸೊ ಹಂಗಾಗಿ ಇವಾಗ ನಮ್ಗೆ ಗೊತ್ತು θ1 ಬೈ θ2 ಏನು ಇಲ್ಲ. ಸೊ L1 ಡಿವೈಡೆಡ್ ಬೈ R1 ಬೈ L2 ಡಿವೈಡೆಡ್ ಬೈ R2 ಇರುತ್ತೆ. ಅಂಡ್ ಸೊ L1 ಬೈ R1 ಇಂಟು R2 ಬೈ L1 ಅಂತ L2 ಅಂತ ನೋಡ್ಕೋಬಹುದು ನಾವು. ಸೊ ಇವಾಗ L1 ಬೈ L2 ಇಂಟು R2 ಬೈ R1 ಅಂತ ಮಾಡ್ಬೋದು. ಸೊ ಇದೇನಾಗತ್ತೆ, ಇದು 1 ರಿಸಲ್ಟ್ ಆಗುತ್ತೆ. ಸೊ θ1 θ2 60 ಅಂಡ್ 75 ಕೊಟ್ಟಿದ್ದಾರೆ. ಸೊ ಅಟ್ ದಿ ಎಂಡ್ ಇಲ್ಲಿ ಏನ್ ಬರುತ್ತೆ, R1 ಬೈ R2 ಇಸ್ ನಥಿಂಗ್ ಬಟ್ 5 ಡಿವೈಡೆಡ್ ಬೈ 4 ಅಂದ್ರೆ 5:4 ರೇಷಿಯೋ ನಲ್ಲಿ ರೇಡಿಯಸ್ R1 ಅಂಡ್ R2 ಇರುತ್ತೆ. ಓಕೆ, ಸೊ ಇವಾಗ 7th ಕ್ವೆಶನ್ ಅಲ್ಲಿ ನೋಡೋಣ. ಫೈಂಡ್ ದಿ ಆಂಗಲ್ ಇನ್ ದ ರೇಡಿಯನ್ ಥ್ರೂ ವಿಚ್ ಅ ಪೆಂಡುಲಮ್ ಸ್ವಿಂಗ್ಸ್ ಇಫ್ ಇಟ್ಸ್ ಲೆಂತ್ ಇಸ್ 75 ಸೆಂಟಿಮೀಟರ್ಸ್ ಅಂಡ್ ದ ಟಿಪ್ ಡಿಸ್ಕ್ರೈಬ್ಸ್ ಅನ್ ಆರ್ಕ್ ಆಫ್ ಲೆಂತ್ 10 ಸೆಂಟಿಮೀಟರ್ಸ್ ಅಥವಾ 15 ಸೆಂಟಿಮೀಟರ್ಸ್ ಅಥವಾ 21 ಸೆಂಟಿಮೀಟರ್ಸ್ ಅಂತ ಇರುತ್ತೆ. ಓಕೆ, ಇವಾಗ ಫಸ್ಟ್ 10 ಸೆಂಟಿಮೀಟರ್ಸ್ ಮತ್ತೆ 15 ಸೆಂಟಿಮೀಟರ್ಸ್ ನೋಡೋಣ. 21 ಸೆಂಟಿಮೀಟರ್ಸ್ ನೀವೇ ಮಾಡ್ಕೊಳ್ಳಿ. ಸೊ ಇವಾಗ 10 ಸೆಂಟಿಮೀಟರ್ಸ್ ನೋಡಿದಾಗ ಇದು 7th ಕ್ವೆಶನ್ ಬರುತ್ತೆ. ಸೊ ಎಲ್ ಇಸ್ 10 ಸೆಂಟಿಮೀಟರ್ಸ್ ಅಂತ ಇದೆ, ಸಾರಿ ಎಲ್ ಇಸ್ 75 ಸೆಂಟಿಮೀಟರ್ಸ್ ಅಂತ ಇದೆ. ಇದು ಕೊಟ್ಟಿರೋದವರು ರೇಡಿಯಸ್, ಓಕೆನಾ. ಸೊ ಏನ್ ಕೊಟ್ಟಿದ್ದಾರೆ ಅವರು 7th ಕ್ವೆಶನ್ ಅಲ್ಲಿ, ಅವ್ರು ಕೊಟ್ಟಿದ್ದಾರೆ ಲೆಂತ್ ಇಸ್ ಈಕ್ವಲ್ ಟು 75 ಸೆಂಟಿಮೀಟರ್ಸ್. ಆಮೇಲೆ ತೀಟಾ ಏನು ಅಂತ ಕೇಳಿದ್ದಾರೆ. ವೆನ್ ದ ರೇಡಿಯಸ್ ಇಸ್ ಈಕ್ವಲ್ ಟು ಎಷ್ಟು 10 ಸೆಂಟಿಮೀಟರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲ ಏನಾಗಿದೆ, ರೇಡಿಯಸ್ ಇವಾಗ ಹಿಂಗಿರುತ್ತೆ. ಸೊ ಪೆಂಡುಲಮ್, ಇವಾಗ ಇದು ಪೆಂಡುಲಮ್ ಇದೆ. ಸೊ ಪೆಂಡುಲಮ್ ಸ್ವಿಂಗ್ಸ್ ಅಂದಾಗ ಏನು, ಇದು ರೇಡಿಯಸ್ ಆಗತ್ತೆ. ಅಂಡ್ ಇದು ಆರ್ಕ್ ಲೆಂತ್ ಏನಾಗುತ್ತೆ, ಇದು ಆರ್ಕ್ ಲೆಂತ್ ಆಗತ್ತೆ. ಸೊ ಇದು ರೇಡಿಯಸ್ ಇರುತ್ತೆ, ಇದು ಆರ್ಕ್ ಲೆಂತ್ ಇರುತ್ತೆ. ಸೊ ಥೀಟಾ ಏನ್ ಬರುತ್ತೆ, ದಟ್ ಇಸ್ 10 ಡಿವೈಡೆಡ್ ಬೈ 75 ಆಗುತ್ತೆ. ದಟ್ ಇಸ್ ಇನ್ ರೇಡಿಯನ್, ಓಕೆನಾ. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನ್ ಬರುತ್ತೆ ನಮ್ಗೆ 2 ಡಿವೈಡೆಡ್ ಬೈ 15 ಆಗುತ್ತೆ. ಸೊ ದಟ್ ಇಸ್ ಇನ್ ದ ರೇಡಿಯನ್ ಮೆಷರ್, ಕರೆಕ್ಟ್ ಅಲ್ವಾ. ಸೊ ಇವಾಗ ಸೆಕೆಂಡ್ ಒನ್ ನೋಡಿದಾಗ, ಸೊ 2 ಡಿವೈಡೆಡ್ ಬೈ 15 ಫಸ್ಟ್ ಒನ್ ಅಲ್ಲಿ ಆಯ್ತು. ಇವಾಗ ಸೆಕೆಂಡ್ ಒನ್ ನೋಡಿದಾಗ ಏನ್ ಬರುತ್ತೆ, ನಾವ್ ಎಲ್ ನ 15 ಅಂತ ತಗೋತೀವಿ, ಆರ್ ಇರೋದು 75. ಆರ್ ಕಾನ್ಸ್ಟೆಂಟ್ ಇದೆ, ಯಾಕಂದ್ರೆ ಪೆಂಡುಲಮ್ ಸ್ವಿಂಗ್ ಆದಾಗ ಅಷ್ಟೇ ಆಂಗಲ್ ನ ಅಷ್ಟೇ ರೇಡಿಯಸ್ ಅಲ್ಲಿ ಅದ್ ಮಾಡುತ್ತೆ. ಸೊ ಎಲ್ ಡಿವೈಡೆಡ್ ಬೈ ಆರ್ ಏನ್ ಬರುತ್ತೆ, 15 ಡಿವೈಡೆಡ್ ಬೈ 75 ಏನಾಗುತ್ತೆ, ಅದು 1 ಡಿವೈಡೆಡ್ ಬೈ 5 ಆಗುತ್ತೆ. ಸೊ ಆಬ್ವಿಯಸ್ಲಿ 15 5 75 ಆಗುತ್ತೆ. ಸೊ 1/5 ರೇಡಿಯನ್ ಅಲ್ಲಿ ಮಾಡ್ತೀವಿ. ಸೇಮ್ ಲಾಜಿಕ್ ಅನ್ನು ಯೂಸ್ ಮಾಡ್ಕೊಂಡು ನಾವು ಥರ್ಡ್ ಒನ್ ಅನ್ನು ಸಾಲ್ವ್ ಮಾಡಬಹುದು. ದಟ್ ಇಸ್ 21 ಸೆಂಟಿಮೀಟರ್ಸ್ ಅನ್ನ ಸಾಲ್ವ್ ಮಾಡಬಹುದು. ಓಕೆ, ಇವಾಗ ನಾವು ನೆಕ್ಸ್ಟ್ ಎಕ್ಸರ್ಸೈಸ್ ಹೋಗೋಣ. ಎಕ್ಸರ್ಸೈಸ್ ಇವಾಗ 3.2 ಅಲ್ವಾ. ಓಕೆ, ಸೊ ಎಕ್ಸರ್ಸೈಸ್ 3.2 ನಲ್ಲಿ ಏನಿದೆ, ಫಸ್ಟ್ ಕ್ವೆಶನ್ ಇರೋದು ಕಾಸ್ ಆಫ್ x is equal to -12 ಅಂತಿದೆ. ಇಟ್ ಲೈಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್. ನಾವು ನೆನ್ನೆ ಏನಂತ ನೋಡಿದ್ವಿ ಸೈನು ಕಾಸು ಎಲ್ಲೆಲ್ಲಿ ಪಾಸಿಟಿವ್ ಇರುತ್ತೆ, ಎಲ್ಲೆಲ್ಲಿ ನೆಗೆಟಿವ್ ಇರುತ್ತೆ ಅಂತ ನೋಡಿದ್ವಿ. ಇದು ಫಸ್ಟ್ ಕ್ವಾಡ್ರೆಂಟ್, ಇದು ಸೆಕೆಂಡ್, ಥರ್ಡ್, ಫೋರ್ತ್. ಸೊ ಫಸ್ಟ್ ಕ್ವಾಡ್ರೆಂಟ್ ಇವಾಗ ಸೈನು ಫಸ್ಟ್ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ಇರುತ್ತೆ, ಥರ್ಡ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ನೆಗೆಟಿವ್ ಇರುತ್ತೆ. ಯಾವ್ದು, ಸೈನ್ ವ್ಯಾಲ್ಯೂ, ಓಕೆನಾ. ಎಸ್ ವ್ಯಾಲ್ಯೂ, ಸೈನ್ ವ್ಯಾಲ್ಯೂ ಇಲ್ಲಿ ಎಸ್ ಅಂತ ಬರಿತೀನಿ ಸೊ ದಟ್ ನಿಮಗೆ ಅರ್ಥ ಆಗುತ್ತೆ. ಕಾಸ್ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಪಾಸಿಟಿವ್ ಇರುತ್ತೆ, ಇಲ್ಲಿ ನೆಗೆಟಿವ್ ಇರುತ್ತೆ, ಇಲ್ಲೂ ನೆಗೆಟಿವ್ ಇರುತ್ತೆ, ಇಲ್ಲಿ ಪಾಸಿಟಿವ್ ಇರುತ್ತೆ. ಸೊ ಇದು ಕಾಸ್ ಮತ್ತೆ ಇದು ಕಾಸ್, ಇದು ಕಾಸ್ ಮತ್ತೆ ಇದು ಕಾಸ್, ಓಕೆನಾ. ಸೊ ಹಿಂಗಾಗುತ್ತೆ. ಇವಾಗ ಅವ್ರೇನ್ ಹೇಳಿದ್ದಾರೆ, ಕಾಸ್ ವ್ಯಾಲ್ಯೂ ಇಟ್ ಇಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್. ಸೊ ಆಬ್ವಿಯಸ್ಲಿ ನೆಗೆಟಿವ್ ಇದೆ, ಸೈನ್ ವ್ಯಾಲ್ಯೂನು ನೆಗೆಟಿವ್ ಆಗುತ್ತೆ. ಸೊ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ 1 ಆಗತ್ತಲ್ವಾ. ಸೊ ಹಂಗೇನೆ ನಾವ್ ಏನಂತ ಹೇಳ್ಬೋದು, ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ 1/4 ದಟ್ ಇಸ್ 3 ಡಿವೈಡೆಡ್ ಬೈ 4 ಇರುತ್ತೆ ನೆಗೆಟಿವ್ ಸೈನ್ ಜೊತೆ. ಹಂಗೇನೆ ಟ್ಯಾನ್ ಎಕ್ಸ್ ವ್ಯಾಲ್ಯೂ ಏನ್ ಬರುತ್ತೆ, ಥರ್ಡ್ ಕ್ವಾಡ್ರೆಂಟ್. ಸೊ ಇವಾಗ ಆಲ್ ದ 5 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನು ಫೈಂಡ್ ಮಾಡ್ಬೇಕು ನಾವಿಲ್ಲಿ, ಬರೀ ಸೈನ್ ಅಲ್ಲಿ ಮುಗ್ಸಕ್ ಆಗಲ್ಲ. ಸೊ ಸೈನ್ ಎಕ್ಸ್ ಏನ್ ಬರುತ್ತೆ, ಟ್ಯಾನ್ ಎಕ್ಸ್ ಏನ್ ಬರುತ್ತೆ, ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮಾಡಿದಾಗ -12 ಹೋಗುತ್ತೆ. ಸೊ ಇದು ಪಾಸಿಟಿವ್ ಬಂದಿರತ್ತಲ್ವಾ. ಸೊ ದಟ್ ಇಸ್ 3 ಡಿವೈಡೆಡ್ ಬೈ 4 ಇಂಟು 2/1 ದಟ್ ಇಸ್ 3 ಡಿವೈಡೆಡ್ ಬೈ 2 ಬರುತ್ತೆ. ದೆನ್ ಇವಾಗ ಕಾಟ್ ವ್ಯಾಲ್ಯೂ, ಕಾಟ್ ಎಕ್ಸ್ ಏನ್ ಬರುತ್ತೆ, ದಟ್ ಇಸ್ 2 ಡಿವೈಡೆಡ್ ಬೈ 3, ಇದು ಪಾಸಿಟಿವ್ ಇರುತ್ತೆ. ದೆನ್ ಸೀಕೆಂಟ್ ಎಕ್ಸ್ ಏನ್ ಬರುತ್ತೆ, 1 ಡಿವೈಡೆಡ್ ಬೈ ಕಾಸ್ ಆಗುತ್ತೆ ಬಟ್ ನೆಗೆಟಿವ್ ನಲ್ಲಿ ಕಾಸ್. ಕೊಸಿಕೆಂಟ್ ಏನ್ ಬರುತ್ತೆ, ಕೊಸಿಕೆಂಟ್ ಇಸ್ 1 ಡಿವೈಡೆಡ್ ಬೈ ಸೈನ್ ಎಕ್ಸ್ ಬರುತ್ತಲ್ವಾ. ಸೊ -4/3 ಆಗತ್ತೆ. ಸೊ ಇದು ಫಸ್ಟ್ ಕ್ವೆಶನ್ ಹಂಗ್ ಸಾಲ್ವ್ ಮಾಡಿದ್ವಿ. ಸೇಮ್ ಲಾಜಿಕ್ ಯೂಸ್ ಮಾಡ್ಕೊಂಡು ಸೆಕೆಂಡ್ ಕ್ವೆಶನ್ ಹೆಂಗ್ ಸಾಲ್ವ್ ಮಾಡ್ತೀವಿ ಅಂದ್ರೆ, ಇವಾಗ ಸೈನ್ ಎಕ್ಸ್ ಏನಿದೆ ಸೆಕೆಂಡ್ ಕ್ವೆಶನ್ ಅಲ್ಲಿ,
sin x ಇರೋದು 3/5 ಇದೆ, ದಟ್ ಈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಸರಿನಾ? ಸೊ ಇವಾಗ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ ಸೈನ್ ಅಂದಾಗ ಅದು ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ, ಯಾಕಂದ್ರೆ ಸೈನ್ ಇಸ್ ಪಾಸಿಟಿವ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಬಟ್ ಕಾಸ್ ವ್ಯಾಲ್ಯೂ ತಗೊಂಡಾಗ ಅದ್ ನೆಗೆಟಿವ್ ಆಗುತ್ತೆ. ಸೊ ಇವಾಗ ಕಾಸ್ ವ್ಯಾಲ್ಯೂ ಬಂದ್ಬಿಟ್ಟು -4/5 ಆಗುತ್ತೆ. ಹಂಗೇನೆ ಟ್ಯಾನ್ ವ್ಯಾಲ್ಯೂ ಏನಾಗುತ್ತೆ -3/4, ಬಿಕಾಸ್ ಕಾಸ್ ಸೈನ್ ಎರಡು ಪಾಸಿಟಿವ್ ಅಥವಾ ಎರಡು ನೆಗೆಟಿವ್ ಇದ್ದಾಗ ಟ್ಯಾನ್ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ, ಅದರ್ವೈಸ್ ಇಟ್ ವಿಲ್ ಬಿ ನೆಗೆಟಿವ್. ಸೊ ಟ್ಯಾನ್ ಎಕ್ಸ್ ಬಂದ್ಬಿಟ್ಟು ನಮ್ಗೆ -4/3, ಹಂಗೇನೆ ಕಾಟ್ ಎಕ್ಸ್ -3/4, ಕೊಸಿಕೆಂಟ್ ಎಕ್ಸ್ 5/3, ಸೀಕೆಂಟ್ ಎಕ್ಸ್ -5/4 ಆಗುತ್ತೆ. ಓಕೆನಾ? ಇದು ಸೆಕೆಂಡ್ ಕ್ವೆಶನ್. ಹಂಗೇನೆ ಥರ್ಡ್ ಕ್ವೆಶನ್. ಸೊ ಥರ್ಡ್ ಕ್ವೆಶನ್ ಅಲ್ಲಿ ಕಾಟ್ ಎಕ್ಸ್ ಇಸ್ ಈಕ್ವಲ್ ಟು 3/4, ದಟ್ ಈಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್. ಸೊ ಇವಾಗ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಬಂದಾಗ ಕಾಟ್ ಎಕ್ಸ್ ದಟ್ ಇಸ್ ಥರ್ಡ್ ವ್ಯಾಲ್ಯೂ ಇರುತ್ತೆ. ಸೊ ದಟ್ ಇಸ್ ಕಾಟ್ ಎಕ್ಸ್ ಇಸ್ ಈಕ್ವಲ್ ಟು 3/4 ಇರುತ್ತೆ. ಅಂಡ್ ಇವಾಗ ಟ್ಯಾನ್ ಎಕ್ಸ್ ಬಂದ್ಬಿಟ್ಟು ಏನ್ ಬರುತ್ತೆ ಇಲ್ಲಿ, ದಟ್ ಇಸ್ 4/3 ಆಗತ್ತೆ. ಕರೆಕ್ಟಾ? ಸೊ ಇವಾಗ ಇದು ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಸೊ ಸೈನ್ ಮತ್ತೆ ಕಾಸ್ ಎರಡೂನು ನೆಗೆಟಿವ್ ಅಲ್ಲಿ ಇರುತ್ತೆ. ಸೈನ್ ಎಕ್ಸ್ ಮತ್ತೆ ಕಾಸ್ ಎಕ್ಸ್ ಎರಡು ನೆಗೆಟಿವ್ ಆಗುತ್ತೆ. ಸೊ ಸೈನ್ ಎಕ್ಸ್ ಅಂತ ಬಂದಾಗ ಏನ್ ಬರುತ್ತೆ, 4/5 -4/5. ಕಾಸ್ ಎಕ್ಸ್ ಬಂದ್ಬಿಟ್ಟು ಏನ್ ಬರುತ್ತೆ, -3/5 ಬರುತ್ತೆ. ಸೊ ಹಿಂಗ್ ನೋಡಿದಾಗ ವಿ ಬೋತ್ ವಿಲ್ ಬಿ ಅದನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ಬೋದು. ಸೊ ಫೋರ್ತ್ ಒನ್ ಮತ್ತೆ ಫಿಫ್ತ್ ಒನ್ ಸೇಮ್ ಲಾಜಿಕ್ ಅಲ್ಲೇ ಮಾಡ್ತೀವಿ. ಸೊ ನಾವು ಫಿಫ್ತ್ ಒನ್ ಟ್ರೈ ಮಾಡೋಣ ಇವಾಗ. ಸೊ ಫಿಫ್ತ್ ಒನ್ ಬಂದ್ಬಿಟ್ಟು ಏನ್ ಬರುತ್ತೆ ನಮ್ಗೆ, ಓಕೆ. ಸೊ ಇವಾಗ ನಮಗೆ ಫಿಫ್ತ್ ಕ್ವೆಶನ್ ಇದೆ, ಕರೆಕ್ಟ್ ಅಲ್ವಾ? ಸೊ ಫಿಫ್ತ್ ಕ್ವೆಶನ್ ಬಂದ್ಬಿಟ್ಟು ಏನ್ ಬರುತ್ತೆ, ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಇರುತ್ತೆ. ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು -5/12, ದಟ್ ಈಸ್ ಎಕ್ಸ್ ಇಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಇವಾಗ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬಂದಿದೆ ಅಂದ್ರೆ ಸೈನ್ ಎಕ್ಸ್ ಮತ್ತೆ ಕಾಸ್ ಎಕ್ಸ್ ಎರಡು ಸೇಮ್ ಇದ್ರಲ್ಲಿ ಇರತ್ತಾ, ಇಲ್ಲ. ಸೊ ಸೈನ್ ಎಕ್ಸ್ ಇರುತ್ತೆ ನೆಗೆಟಿವ್ ಪಾಸಿಟಿವ್ ಅಲ್ಲಿ ಇರುತ್ತೆ, ಕಾಸ್ ಎಕ್ಸ್ ಇರುತ್ತೆ ನೆಗೆಟಿವ್ ಅಲ್ಲಿ ಇರುತ್ತೆ. ಸೊ ಕಾಸ್ ಎಕ್ಸ್ ಇದೆ ಪಾಸಿಟಿವ್, ಇದು ಇದೆ ಸೈನ್ ಎಕ್ಸ್ ಇದೆ ನೆಗೆಟಿವ್. ನಾವ್ ಇವಾಗ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು -5/12 ನೋಡ್ತೀವಿ. ಸೊ ಟ್ಯಾನ್ ಎಕ್ಸ್ ಇಸ್ -5/12 ಅಂದಾಗ ಕಾಟ್ ಎಕ್ಸ್ ಏನಾಗುತ್ತೆ, -12/5 ಅಷ್ಟೇ. ನಾವ್ ಇವಾಗ ಸೈನ್ ಎಕ್ಸ್ ಏನಾಗುತ್ತೆ, tan x is equal to -5/13 ಬರುತ್ತೆ. cos x ಏನ್ ಬರುತ್ತೆ, that is equal to -12 ಎಷ್ಟು ಬರುತ್ತೆ, -12/13 ಬರುತ್ತೆ ಕಾಸ್ ವ್ಯಾಲ್ಯೂ. ಸರಿನಾ? ಸೊ ಹಿಂಗಾಗ್ಬಿಟ್ಟು ನಾವೇನಂತ ನೋಡ್ಬೋದು, ಇದು 4 ವ್ಯಾಲ್ಯೂ. ಸೊ ಇವಾಗ ಕೊಸಿಕೆಂಟ್ ಏನ್ ಬರುತ್ತೆ, ಕೊಸಿಕೆಂಟ್ ಏನು ಇಲ್ಲ ಅಂದ್ರೆ 1/sin x ಆಗುತ್ತೆ. ಸೊ ದಟ್ ಇಸ್ 13/5. ಹಂಗೇನೆ ಸೀಕೆಂಟ್ ಏನ್ ಬರುತ್ತೆ, ಸೀಕೆಂಟ್ x 1/cos x ಆಗುತ್ತೆ. that will be equal to 13 -13/12. ಓಕೆ, ಇದು ಎರಡಿಂದ ನಾವು ಹಂಗೆ ಸಾಲ್ವ್ ಮಾಡ್ಕೊಂಡು ಹೋಗಬಹುದು. ಫೈಂಡ್ ದ ವ್ಯಾಲ್ಯೂ ಆಫ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಇವಾಗ ನಮ್ಗೆ ಸಿಕ್ಸ್ತ್ ಕ್ವೆಶನ್ ಅಂಡ್ ಆಲ್ಸೋ ದಟ್ ಇಸ್ ದ ಫಾಲೋಯಿಂಗ್ ಕ್ವೆಶನ್ ಅಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ನಾವು ಇದನ್ನ ಫೈಂಡ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಸೊ ವ್ಯಾಲ್ಯೂಸ್ ಆಫ್ ದ ಥಿಂಗ್ಸ್ ಅನ್ನ ನಾವು ಅಲ್ಲೇ ಫೈಂಡ್ ಮಾಡ್ತಾ ಹೋಗ್ಬೇಕು. ಸೊ ಸಿಕ್ಸ್ತ್ ಒನ್ ಅನ್ನು ನೋಡೋಣ. ಸಿಕ್ಸ್ತ್ ಒನ್ ಏನಿದೆ, ಸೊ ಸಿಕ್ಸ್ತ್ ಒನ್ ಏನಿದೆ, ಸೈನ್ ಆಫ್ 765 ಡಿಗ್ರಿ. ಸೊ 765 ಡಿಗ್ರಿ ಅಂದ್ರೆ ದಟ್ ಇಸ್ 720 + 45 ಆಯ್ತಲ್ವಾ? ಸೊ 765, 720 ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಏನು, ಸೊ ದಟ್ ಇಸ್ 360 × 2, ದಟ್ ಈಸ್ ಇದು 2π ಆಗತ್ತೆ. ಇದೇನ್ ಬರುತ್ತೆ ಇಂಟು 2, ದಟ್ ಇಸ್ 4π. ನಮಗ್ ಗೊತ್ತು ಸೈನ್ ಆಫ್ 2nπ ಪ್ಲಸ್ ಟೈಮ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ ನಾವ್ ಇದನ್ನ ಆರಾಮಾಗಿ ಹೇಳ್ಬಹುದು, ಕರೆಕ್ಟ್ ಅಲ್ವಾ? ಸೊ ಸೈನ್ ಆಫ್ ಇದು ಅಂದಾಗ, ಸೊ ದಟ್ ಈಸ್ ದ ವ್ಯಾಲ್ಯೂ ಆಫ್ ಇಟ್ ವಿಚ್ ಇಟ್ ಗಿವ್ಸ್. ಸೊ ಹಂಗಾಗಿ ನಮ್ಗೆ ಸೈನ್ ಆಫ್ ಎಕ್ಸ್ ವಿಲ್ ಬಿ ದೇರ್ ಅಂಡ್ ಸೈನ್ ಆಫ್ 2 × 360 + 45 ಡಿಗ್ರಿ. ಸೊ ದಟ್ ವಿಲ್ ಬಿ ಈಕ್ವಲ್ ಟು ಸೈನ್ ಆಫ್ 2 × 2π, ಓಕೆ, ಪ್ಲಸ್ ಟೈಮ್ಸ್ ಆಫ್ 45. ಸೊ ಇದು ಏನ್ ಬರುತ್ತೆ, ದಟ್ ಈಸ್ ಈಕ್ವಲ್ ಟು ಸೈನ್ ಆಫ್ 45 ಡಿಗ್ರಿ. ದಟ್ ವಿಲ್ ಬಿ ಈಕ್ವಲ್ ಟು 1/, ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಏನು, ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 1/√2 ಅಂತ ಹೇಳ್ಬಹುದು. ನಾವು ಕೊಸಿಕೆಂಟ್ ಆಫ್ ಮೈನಸ್, ಸೊ ಇವಾಗ ಸೆವೆಂತ್ ಒನ್, ಕೊಸಿಕೆಂಟ್ ಆಫ್ -1410 ಡಿಗ್ರಿ ಇರತ್ತೆ. ಸೊ -1410 ಡಿಗ್ರಿ ಅಂತ ಹೇಳಿದಾಗ ಏನ್ ಬರುತ್ತೆ ನಮ್ಗೆ, 1410. ಸೊ ಕೊಸಿಕೆಂಟ್ ಆಫ್, ಓಕೆನಾ, ಸಾರಿ, ಕೊಸಿಕೆಂಟ್ ಆಫ್ ಏನು, ಕೊಸೆಕ್ ಆಫ್ -1410 ಪ್ಲಸ್ ಟೈಮ್ಸ್ ಆಫ್ 2π × ಟೈಮ್ಸ್ ಆಫ್ 4 ಮಾಡಿದಾಗ ಏನ್ ಬರುತ್ತೆ, ಸೊ ದಟ್ ವಿಲ್ ಬಿ ಈಕ್ವಲ್ ಟು ಕೊಸಿಕೆಂಟ್ ಆಫ್ -1410 1410 ಇದೆ ಪ್ಲಸ್ 1440
ಓಕೆ 1440 ಎಷ್ಟು ಬರುತ್ತೆ? ದಟ್ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಆಫ್, ಇಟ್ ವಿಲ್ ಬಿ ಕೊಸಿಕೆಂಟ್ ಅಲ್ವಾ? ಸೊ ಇದು ಉಲ್ಟಾ ಮಾಡಿದ್ದಾರೆ. ಕೊಸಿಕೆಂಟ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಕೊಸಿಕೆಂಟ್ ಆಫ್ ಎಕ್ಸ್ ಪ್ಲಸ್ 2n pi. Correct alva? So this will be equal to 30 degree. So this cosecant of 30 is equal to 1 by sine of 30. 1 by sine 30 andre 1 by 1 by 2. So that will be equal to 2. Okay na? So this is equal to 2 baratte. So now eighth question heng solve madana. So tan of 19 pi divided by 3. So tan of 19 pi by 3 anta ಹೇಳಿದಾಗ ಏನ್ ಬರುತ್ತೆ? So that is equal to tan of 6 into times of 1 by 3 pi. That will be equal to tan of 6 pi plus times of pi by 3. Correct? So this one will be equal to ಎಷ್ಟು ಬರತ್ತಿದು? So that is equal to tan of pi by 3. Pi by 3 ಏನು ಅಲ್ಲ, that is tan of 60 degree. ಏನು tan of 60 degree? That is equal to root 3 is the value of tan of 60 degree ಅಂತ ನಾವು ಅದಕ್ಕೆ ಹೇಳ್ಬೋದು. ನಾವ್ ಇವಾಗ 9th one ನೋಡೋಣ. 9th one ಅಲ್ಲಿ ಏನಿದೆ ವ್ಯಾಲ್ಯೂ? ಸೊ ಸೈನ್ ಆಫ್ minus 11 pi divided by 3. Correct? So sine of minus 11 pi divided by 3. That will be equal to sine of minus 11 pi divided by 3 plus 2 into 2 pi madana. So that will be equal to sine of minus 11 pi by 3 plus times of 4 pi. That is equal to sine of minus 11 pi plus times of 12 pi divided by 3 baratte. That is equal to sine of pi divided by 3. That is equal to root 3 divided by 2. Okay na? So that will be equal to root 3 divided by 2 ಆಗುತ್ತೆ. ಸೊ ಹಂಗಾಗಿ ನಾವ್ ಅದನ್ನ ಸಾಲ್ವ್ ಮಾಡ್ಬೋದು. ಸೊ 10th ಕ್ವೆಶನ್ ಏನ್ ಬರುತ್ತೆ ಇಲ್ಲಿ? ಸೊ 10th ಕ್ವೆಶನ್ ಬಂದ್ಬಿಟ್ಟು cot of minus 15 pi divided by 4. Okay na? So cot of minus 15 pi divided by 4 which is equal to cot of minus of 15 pi by 4 plus times of 4 pi. Okay, that will be equal to cot of minus 15 pi plus times of 16 pi divided by 4. So ಇದನ್ನ ನಾವ್ ಯಾಕೆ ತಗೋತಾ ಇದೀವಿ ಅಂತ ಅರ್ಥ ಆಗ್ತಿದೆ ಅಲ್ವಾ? ಸೊ ದಟ್ ನಾವು ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಏನ್ ಗೊತ್ತಿರತ್ತೋ ಅದ್ರಲ್ಲೇ ಹಾಕಕ್ಕೆ ಟ್ರೈ ಮಾಡ್ತಿದೀವಿ. ಓಕೆ, ಸೊ ದಟ್ ಇಸ್ ಹೌ ವಿ ಹ್ಯಾವ್ ಟು ರಿಮೆಂಬರ್. ಅಂಡ್ ಅದನ್ನ ಹಂಗೇನೆ ನಾವು ನೋಡ್ಬೇಕಾಗತ್ತೆ, ಹಂಗೆ ನಮಗೆ ಗೊತ್ತಿರ್ಬೇಕು. ಓಕೆ, ಯಾ. ಸೊ ಇವಾಗ ನಾವ್ ನೋಡ್ದಾಗಿದ್ದನ್ನ, ಸೊ cot is equal to minus 15 pi by 4 ಬರುತ್ತೆ. ಸೊ ಹಂಗಾಗಿ ಇದೇನಿದೆ cot minus of or plus times of pi by 4 ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ minus of pi by 4 plus times of pi by 4. ಸೊ cot of pi by 4 ಅಂತ ಬಂದಾಗ ಏನ್ ಬರುತ್ತೆ? 1 ಬರುತ್ತೆ. Because tan pi by 4 is equal to cot of pi by 4. That will be equal to 1. ಸೊ ನಾವು exercise 3.2 ನ ಮುಗಿಸಾಯ್ತು ಇಲ್ಲಿಗೆ. ಓಕೆ, 3.2 ಮುಗೀತು ಎಕ್ಸರ್ಸೈಸ್. ಇವಾಗ ನೆಕ್ಸ್ಟ್ ಎಕ್ಸರ್ಸೈಸ್ ನೋಡೋಣ. ಏನಿದೆ ನಮ್ ನೆಕ್ಸ್ಟ್ ಎಕ್ಸರ್ಸೈಸ್? ಇವಾಗ ಎಕ್ಸರ್ಸೈಸ್ 3.3 ಇದೆ. ಓಕೆನಾ? ಸೊ ಎಕ್ಸರ್ಸೈಸ್ ಏನಿದೆ? 3.3 ಇದೆ. ಓಕೆ, ಸೊ ಇವಾಗ ಎಕ್ಸರ್ಸೈಸ್ 3.3 ನಲ್ಲಿ ಏನೇನಿದೆ ನೋಡೋಣ. ಎಷ್ಟು ಕ್ವೆಶನ್ಸ್ ಇದೆ ನೋಡೋಣ ಒಂದ್ಸಲಿ. ನೋಡಿ, ನೀವು ನೋಡಿ, ಎಕ್ಸರ್ಸೈಸ್ 3.3 ಇದಿದೆ. ಸೊ 3.3 ನಲ್ಲಿ ಜಾಸ್ತಿನೇ ಕ್ವೆಶನ್ಸ್ ಇದೆ, ಸಾಲ್ವ್ ಮಾಡೋಣ. ಓಕೆ, 25 ಕ್ವೆಶನ್ಸ್ ಇದೆ ಅಪ್ರಾಕ್ಸಿಮೇಟ್ಲಿ. ಸೊ ಅದನ್ನ ಸಾಲ್ವ್ ಮಾಡೋಣ ನಾವು. ಓಕೆ, ಯಾ. ಇವಾಗ ನಾವು ಸ್ಟಾರ್ಟ್ ಮಾಡ್ತಿರೋದು ಏನು? ಎಕ್ಸರ್ಸೈಸ್ 3.3. ಓಕೆನಾ? ಸೊ ಇವಾಗ ಎಕ್ಸರ್ಸೈಸ್ 3.3 ನಲ್ಲಿ ಸಾಲ್ವ್ ಮಾಡಿದಾಗ ಏನ್ ಬರುತ್ತೆ? ಫಸ್ಟ್ ಕ್ವೆಶನ್ ಇರುತ್ತೆ, ಪ್ರೂವ್ ದಟ್ ಕ್ವೆಶನ್ ಇದು. ಓಕೆನಾ? ಸೊ ಬೇಸಿಕಲಿ ಈ ಕ್ವೆಶನ್ ಇರೋದು ಪ್ರೂವ್ ದಟ್ ಸೈನ್ ಸ್ಕ್ವೇರ್ pi by 6 plus cos square pi by 3 minus tan square pi by 4 equals to minus half ಅಂತ ಪ್ರೂವ್ ಮಾಡ್ಬೇಕು. ಸೊ ಇವಾಗ ಸೈನ್ ಆಫ್ pi by 6 whole square plus cos of pi by 3 whole square minus of tan of pi by 4 whole square ಅನ್ನೋದನ್ನ ಸಾಲ್ವ್ ಮಾಡೋಣ. ಸೊ ದಿಸ್ ಒನ್ ವಿಲ್ ಬಿ ಈಕ್ವಲ್ ಟು 1 by 2 whole square plus times of pi by 6 1 by 2 whole square minus of 1 whole square. That is equal to 1 by 4 plus 1 by 4 minus of 1. That is 2 by 4 minus of 1. That is equal to half minus 1. That is equal to minus of half ಅಂತ ಇರುತ್ತೆ. ಓಕೆನಾ? ಸೊ ಇದನ್ನ ನಾವು ಹಂಗ್ ಸಾಲ್ವ್ ಮಾಡ್ಬೇಕು. ಇವಾಗ ಸೆಕೆಂಡ್ ಒನ್ ನಲ್ಲಿ ಇರುತ್ತೆ. ಸೊ ದಟ್ ಇಸ್ ಸೊ ಹೆನ್ಸ್ ಪ್ರೂವ್. ಸೊ LHS equals to RHS and hence we have proved it. So 2 sin square pi by 6 plus cosecant square pi by or 7 pi by 6
ಓಕೆ ಇಂಟು ಟೈಮ್ಸ್ ಆಫ್ ಕಾಸ್ ಸ್ಕ್ವೇರ್ ಪೈ ಬೈ 3 is equal to 3/2 ಅಂತ ಹೇಳ್ಬೇಕು. ಸೊ 2 ಟೈಮ್ಸ್ ಆಫ್ ಸೈನ್ ಸ್ಕ್ವೇರ್ ಪೈ ಬೈ 2 ಹೋಲ್ ಸ್ಕ್ವೇರ್ ಪ್ಲಸ್ ಕೊಸಿಕೆಂಟ್ ಆಫ್ 7 ಪೈ ಬೈ 6 ಅಂತ ಇರುತ್ತೆ. ಸೊ 7 ಪೈ ಬೈ 6 ಅಂದ್ರೆ ಏನು? ಸೊ 5 ಪ್ಲಸ್ ಟೈಮ್ಸ್ ಆಫ್ 5 ಬೈ 6. ಓಕೆ, ಸೊ ಕೊಸಿಕೆಂಟ್ ಆಫ್ 5 ಪ್ಲಸ್ ಟೈಮ್ಸ್ ಆಫ್ 5 ಬೈ 6 ಹೋಲ್ ಸ್ಕ್ವೇರ್ ಇಂಟು ಟೈಮ್ಸ್ ಆಫ್ ಕಾಸ್ ಸ್ಕ್ವೇರ್ ಪೈ ಬೈ 3 ಅಂತ ಇರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 2 ಇಂಟು 1/4 ಪ್ಲಸ್ ಟೈಮ್ಸ್ ಆಫ್ ಕೊಸಿಕೆಂಟ್ ಪೈ ಬೈ 6 ಇಸ್ ಈಕ್ವಲ್ ಟು ಏನು -2 ಹೋಲ್ ಸ್ಕ್ವೇರ್ ಪ್ಲಸ್ ಇಂಟು ಟೈಮ್ಸ್ ಆಫ್ ಪೈ ಬೈ 3 1/4 ಬರುತ್ತೆ. ಹೋಲ್ ಸ್ಕ್ವೇರ್ ಇದೆ ಅಲ್ವಾ? ಸೊ ಇದನ್ನ ನಾವ್ ಏನಂತ ಹೇಳ್ಬೇಕು? 1/2 ಪ್ಲಸ್ 4 and 4 1 ದಟ್ ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಸೊ LHS ವಿಲ್ ಬಿ ಈಕ್ವಲ್ ಟು RHS. LHS ಇಸ್ ಈಕ್ವಲ್ ಟು RHS, ಹೆನ್ಸ್ ಪ್ರೂವ್ಡ್. ನಾವಿವಾಗ ಥರ್ಡ್ ಕ್ವೆಶನ್ ಸಾಲ್ವ್ ಮಾಡೋಣ ಇಲ್ಲಿ. ಸೊ ಥರ್ಡ್ ಕ್ವೆಶನ್ ಬಂದ್ಬಿಟ್ಟು ಏನಿರುತ್ತೆ ಇಲ್ಲಿ? cot square x, okay, so cot square pi by 6 plus times of cosecant of 5 pi by 6 plus times of 3 times of tan square, okay, pi by 6 will be equal to 6 ಅಂತ ಪ್ರೂವ್ ಮಾಡಬೇಕು. ಸೊ cot of pi by 6 ಏನು? √3. ಸೊ ಇಲ್ಲಿ ಹೋಲ್ ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ ಇದು ಏನ್ ಬರುತ್ತೆ? ಪೈ ಪ್ಲಸ್ ಟೈಮ್ ಪೈ ಮೈನಸ್ ಟೈಮ್ಸ್ ಆಫ್ ಪೈ ಬೈ 6 ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಕೊಸಿಕೆಂಟ್ ಆಫ್ ಪೈ ಮೈನಸ್ ಪೈ ಬೈ 6 plus times of 3 into times of tan square times of pi by 6. Tan of pi by 6 is 1/√3. So 1/√3 whole square irutte. So that is equal to 3 plus times of idu hoytu. So 1 plus times of cosecant of pi minus of pi by 6 irutte. That will be equal to 4. Idu cosecant of pi minus pi by 6 will be 2. So therefore idu 4 plus times of 2 ಎಷ್ಟು ಬರುತ್ತೆ? 6 ಬರುತ್ತೆ. So LHS is equal to RHS, and hence it is being proved. ಓಕೆನಾ? ಸೊ ಇವಾಗ ಫೋರ್ತ್ ಕ್ವೆಶನ್ ಟ್ರೈ ಮಾಡೋಣ. ವಾಟ್ ಇಸ್ ದಿಸ್ ಫೋರ್ತ್ ಕ್ವೆಶನ್? ಫೋರ್ತ್ ಕ್ವೆಶನ್ ಬಂದ್ಬಿಟ್ಟು 2 sin square 3 pi by 4 plus 2 cos square pi by 4 plus times of 2 secant square pi by 3 is equal to 10 ಅಂತ ಸಾಲ್ವ್ ಮಾಡಬೇಕು. ಇವಾಗ 3 pi by 4 ಅಂದ್ರೆ pi minus of pi by 4 ಆಯ್ತಲ್ವಾ? or that will be equal to 2 times of sin of pi minus of pi by 4 whole square plus 2 cos square that is equal to 1/√2 whole square plus 2 into times of secant square of ಇದು ಬಂದಾಗ so that is 2 whole square ಬರುತ್ತೆ. So ಇದು this can be written as 2 into pi minus of pi by 4. So that will be equal to sin of pi by 4 whole square plus 2 into times of 1/2 plus times of 2 into times of 4. That will be equal to 2 into 1/2 plus 2 into 1/2 plus times of 8 ಬರುತ್ತೆ. So 2 plus 2 ಇದು 1 plus 1 that is 2 plus times of 8 is equal to 10. So hence LHS is equal to RHS, and hence it is being proved. So fourth one ಕೂಡ ಆಯ್ತು. Then fifth one, ಇವಾಗ sin of 70 degree or 75 degree ಏನ್ ಬರುತ್ತೆ? What is sin of 75 degree? ನಾವು 75 ಇಲ್ಲಿ ಏನ್ ನೋಡ್ಬೇಕು ನಾವು ಇಲ್ಲಿ ಅಂದ್ರೆ ಈ ತರ ಕ್ವೆಶನ್ಸ್ ಅಲ್ಲಿ ಬಂದಾಗ, ಓಕೆ, ಸೊ 75 ಡಿಗ್ರಿ ನಲ್ಲಿ ನೋಡ್ಬೇಕು. ಈ ತರ ಕ್ವೆಶನ್ಸ್ ಬಂದಾಗ ನಮಗ್ ಒಂದ್ ಗ್ಯಾಪ್ ಇರ್ಬೇಕು. ಏನದು? ಸೊ ನಮಗೆ ಫಾರ್ಮುಲಾ ಕೊಟ್ಟಿದೀವಿ ನಾವು ಇದಕ್ಕೆ. ಸೊ ಫಾರ್ಮುಲಾ ಏನು? ಸೈನ್ ಆಫ್ a ಪ್ಲಸ್ b ವಿಲ್ ಬಿ ಈಕ್ವಲ್ ಟು ಸೈನ್ a cos b ಪ್ಲಸ್ cos a sin b ಅಂತ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ sin a cos b ಪ್ಲಸ್ cos a sin b. ಹಂಗೇನೆ cos ಆಫ್ a ಪ್ಲಸ್ b ಬಂದಾಗ ದಟ್ ಇಸ್ cos a cos b ಮೈನಸ್ ಆಫ್ sin a sin b. Okay, so cos b minus of sin a sin b. So ಇವಾಗ 75 sin of 75 ಅಂತ ಬಂದಾಗ sin of 75 degree equals to sin of 45 degree plus times of 30 degree, and that will be equal to sin of 45 cos of 30 plus times of cos of 45 sin of 30 ಅನ್ನೋ ತರ ಇರುತ್ತೆ. So this one will be equal to 1/√2. So that will be equal to √3 divided by 2 plus 1/√2 into half. That is √3 plus times of 1 divided by 2√2 ಬರುತ್ತೆ. Okay, so this will be the value. Then ಇವಾಗ fifth question. Okay, sixth question or second part ಅಲ್ಲಿ ನೋಡೋಣ. So ಇವಾಗ tan of 15 degree ಅಂತ ಇದೆ. So tan of 15 ಏನು? tan of 45 minus of 30 is tan of 50. So tan of ನಾವಿಲ್ಲಿ ನೋಡಿದ್ವಿ tan theta ಫಾರ್ಮುಲಾ ಕೊಟ್ಟಾಗ ಏನ್ ನೋಡಿದ್ವಿ ನಾವು ಇಲ್ಲಿ? tan of a minus b. Okay, so tan of a minus b will be equal to tan a minus tan b, okay, divided by 1 plus tan a, okay, 1 plus tan a tan b and repeat.
ದೆನ್ ಆ ತರ ಇರುತ್ತೆ. ಸೊ ಇವಾಗ ಟ್ಯಾನ್ ಆಫ್ ಎ ಪ್ಲಸ್ ಬಿ ಅಂತ ಹೇಳಿದಾಗ ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಎ ಪ್ಲಸ್ ಟೈಮ್ಸ್ ಆಫ್ ಟ್ಯಾನ್ ಬಿ divided by 1 minus of tan A tan B. Okay, 1 minus of tan A tan B ಇರುತ್ತೆ. ಸೊ ಇವಾಗ ಇದನ್ನ ನೋಡ್ಬೇಕು ಅಂದ್ರೆ ಇದು tan A minus B ಫಾರ್ಮುಲಾ ಇದೆ. ಸೊ therefore that is tan of 45 minus of tan of 30, okay, divided by 1 minus or 1 plus times of tan of 45 into tan of 30 ಅಂತ ನಾವು ಹೇಳ್ಬೋದು. ಸೊ tan of 45 1 minus tan of 30 1 by root 3 divided by 1 plus 1 into 1 by root 3. So that is equal to root 3 minus 1 by root 3 divided by root 3 plus 1 divided by root 3. So that is equal to root 3 minus 1 divided by root 3 plus 1 ಬರುತ್ತೆ. So ಹಿಂಗ್ ಸಾಲ್ವ್ ಮಾಡಿದಾಗ ಇದು ಹಿಂಗ್ ಬರುತ್ತೆ. Okay, root 3 minus 1 root 3 plus 1. So basically we will have to do this. ಇವಾಗ ಇದನ್ನ ಹಂಗೆ ಬಿಡೋಕ್ಕಾಗೋದಿಲ್ಲ. ಸೊ ರೂಟ್ 3 minus 1 divided by root 3 plus 1 ಅನ್ನ rationalize ಮಾಡೋಣ. That is root 3 plus minus 1. Root 3 minus 1 that is equal to root 3 minus of 1 whole square divided by root 3 whole square minus of 1 whole square. Okay, so root 3 ಇದು 3 plus 1 minus 2 root 3 divided by 3 minus of 1. 4 minus 2 root 3 divided by 2, that will be equal to 2 minus of root 3 is the value. Okay, in value ಇದು 2 minus of root 3 is going to be the value of that. ಓಕೆನಾ. ಸೊ ಇವಾಗ ನಾವು ದ ಸಿಕ್ಸ್ತ್ ಒನ್ ಇದೆ. ಇವಾಗ ಸಿಕ್ಸ್ತ್ ಒನ್ ಅನ್ನೋ ತರ ಇರುತ್ತೆ. ಸೊ ಬೇಸಿಕಲಿ ವಾಟ್ ಇಸ್ ದ ಸಿಕ್ಸ್ತ್ ಒನ್? ಸೊ ಇವಾಗ ಸಿಕ್ಸ್ತ್ ಒನ್ ಇದೆ, ದಟ್ ಈಸ್ ಈಕ್ವಲ್ ಟು ಕಾಸ್ ಆಫ್ ಪೈ ಬೈ 4 ಮೈನಸ್ ಆಫ್ ಎಕ್ಸ್ ಅನ್ನೋ ತರ ಇರುತ್ತೆ. ದಟ್ ಈಸ್ ಈಕ್ವಲ್ ಟು ಕಾಸ್ ಆಫ್ ಪೈ ಬೈ 4 ಮೈನಸ್ ಆಫ್ ವೈ minus of sine of pi by 4 minus of x sine of pi by 4 minus of y. So isn't this looking like, so this is A and this is B. So A here is pi by 4 minus of x. B here is pi by 4 minus of y. Okay na. So ಹಿಂಗ್ ನೋಡಿದಾಗ cos A cos B minus sin A sin B is nothing but, so this can be written as cos A cos B minus of sin A sin B, and this can be written as what? That is equal to cos of A plus B ಅನ್ನೋ ತರ ಬರಿಬಹುದು. So that will be equal to cos of A will be what? Pi by 4 minus of x plus times of pi by 4 minus of y. So that will be equal to cos of pi by 2 minus of x plus times of y. Okay, so that will be equal to sin of x plus times of y ಅನ್ನೋ ತರ ಇರುತ್ತೆ. So that is equal to cos of A plus B and cos of A minus B. So that will be equal to, cos of A and also cos of B ಬರುತ್ತೆ. ಸೊ ಇದನ್ನ ನಾವು ಹಂಗೂನು ಬರಿಬಹುದು, ಅವ್ರ ಇದನ್ನ ಹಿಂಗೂನು ನಾವು ಅದನ್ನ ಬರಿಬಹುದು. ಸೊ ಇಲ್ಲಿ ಸೈನ್ ಆಫ್ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ ವೈ ಅಂತ ನಾವಿಲ್ಲಿ ಕೊಡ್ತೀವಿ. ಓಕೆನಾ? ಎಸ್, ಅಷ್ಟೇನೆ. ಇದನ್ನ ತುಂಬಾ ಕಾಂಪ್ಲಿಕೇಟ್ ಏನು ಮಾಡ್ಕೊಳಕ್ಕೆ ಹೋಗ್ಲೇಬೇಡಿ, ಅದೇನ್ ಕಾಂಪ್ಲಿಕೇಟೆಡ್ ಇಲ್ಲ ಅಲ್ಲಿ. ಓಕೆನಾ? ಸೊ ಅಲ್ಲಿ ಬಂದಾಗ ಸೊ ಇವಾಗ ನಮ್ಗೆ ಏನ್ ಹೇಳ್ತೀವಿ, ಸೊ ಹಿಂಗ್ ನೋಡಿದಾಗ ವಿ ವಿಲ್ ಹ್ಯಾವ್ ಟು ನೋ ಆಲ್ ದೀಸ್ ಕೈಂಡ್ಸ್ ಆಫ್ ಥಿಂಗ್ಸ್. ಸೊ ನಾವ್ ಇವಾಗ ಟ್ಯಾನ್ ಆಫ್ ಪೈ ಬೈ 4 ಮೈನಸ್ ಆಫ್ ಟ್ಯಾನ್ ಆಫ್ ಪೈ ಬೈ 2 ಬರುತ್ತೆ. ಸೊ ಇವಾಗ ದೆನ್ ಇವಾಗ ಇಲ್ಲಿ ಬಂದಾಗ ಏನ್ ಬರುತ್ತೆ ನಮ್ಗೆ? ಸೊ ಇವಾಗ ದಟ್ ಇಸ್ ಸೆವೆಂತ್ ಒನ್, ದಟ್ ಇಸ್ ಟ್ಯಾನ್ ಆಫ್ ಪೈ ಬೈ 4 plus times of x by tan of pi by 4 minus of x ಬರುತ್ತೆ. LHS is equal to 1 plus tan x by 1 minus of tan x whole square ಅಂತ ಪ್ರೂವ್ ಮಾಡ್ಬೇಕು. So tan of pi by 4 plus x. Okay, so this is a plus b, a minus b. That is tan of a, that is pi by 4 plus tan of x divided by 1 minus of tan of pi by 4 into times of tan of x divided by tan of pi by 4 minus of tan of x divided by 1 plus times of tan of pi by 4, and also that is equal to tan of x ಅನ್ನೋ ತರ ಇರುತ್ತೆ. So this will be equal to what? That will be equal to 1 plus times of tan of x divided by 1 minus times of tan of x divided by 1 minus of tan of x divided by 1 plus times of tan of x ಅನ್ನೋ ತರ ಇರುತ್ತೆ. So that will be equal to 1 plus tan x divided by 1 minus tan x into 1 plus tan x, okay, divided by 1 minus of tan of x. That will be equal to 1 plus tan x whole square divided by 1 minus of tan of x whole square. So ಇದನ್ನ ನಾವು ಏನಂತ ಹೇಳ್ಬೋದು? 1 plus tan x divided by 1 minus tan x whole square ಅಂತ ಇದನ್ನ ನಾವು ಹೇಳ್ಬಹುದು. So hence proved LHS is equal to RHS ಅಂತ
ನಮಗೆ ಬರುತ್ತೆ. ಸೊ ಇವಾಗ 8th ಕ್ವೆಶ್ಚನ್ ಅನ್ನು ಸಾಲ್ವ್ ಮಾಡೋಣ. 8th ಕ್ವೆಶ್ಚನ್ ಏನಿದೆ? 8th ಕ್ವೆಶ್ಚನ್ ಇರೋದು ನಮ್ಗೆ cos of pi plus times of x into cos of minus x divided by sin of pi minus of x into cos of pi by 2 minus or plus times of x ಇದೆ. ಕರೆಕ್ಟ್ ಅಲ್ವಾ? ಸೊ ಕಾಸ್ ಆಫ್ ಪೈ ಪ್ಲಸ್ ಎಕ್ಸ್, ಇವಾಗ ಇಲ್ಲಿ ಏನ್ ಯೂಸ್ ಮಾಡ್ತೀವಿ ನಾವು? ಇಲ್ಲಿ ಯೂಸ್ ಮಾಡ್ತಿರೋದು ಕಾಸ್ ಆಫ್ ಎ ಪ್ಲಸ್ ಬಿ. ಓಕೆ, ಎ ಪ್ಲಸ್ ಬಿ ಫಾರ್ಮುಲಾ. ಇಲ್ಲಿ ಯೂಸ್ ಮಾಡ್ತಿರೋದು ಕಾಸ್ ಆಫ್ ಮೈನಸ್ ಎಕ್ಸ್ ಇಸ್ ಏನು? ದ ಫಾರ್ಮುಲಾ ವಿಚ್ ವಿ ಗೇವ್. ಸೊ ಕಾಸ್ ಆಫ್ ಮೈನಸ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಕಾಸ್ ಎಕ್ಸ್. ಓಕೆ, ಸೊ ಇಲ್ಲಿ ಯೂಸ್ ಮಾಡ್ತಿರೋದು ನಾವು ಸೈನ್ ಆಫ್ ಎ ಮೈನಸ್ ಬಿ, ಇಲ್ಲಿ ಯೂಸ್ ಮಾಡ್ತಿರೋದು ನಾವು ಕಾಸ್ ಆಫ್ ಎ ಪ್ಲಸ್ ಬಿ. ಓಕೆನಾ? ಸೊ ಕಾಸ್ ಆಫ್ ಎ ಮೈನಸ್ ಬಿ ಅಂಡ್ ಕಾಸ್ ಆಫ್ ಎ ಪ್ಲಸ್ ಬಿ. ಇವಾಗ ಇಲ್ಲಿ ನೋಡೋಣ, ಇಲ್ಲಿ ಸಾಲ್ವ್ ಮಾಡೋಣ. ಕಾಸ್ ಆಫ್ ಪೈ into cos of x minus sin pi into times of sin of x, okay, into times of cos of x, because cos of minus x is equal to cos of x only ಬರುತ್ತೆ. Okay, so ಇಲ್ಲಿ ಬರೋದು sin of pi cos of x minus cos of pi into sin of x ಬರುತ್ತೆ. That is equal to cos of, ಇಲ್ಲಿ cos of pi by 2 sin of or cos of x minus of sin of pi by 2. Okay, minus of sin of x ಅನ್ನೋ ತರ ಬರುತ್ತೆ. ಸೊ ಇಲ್ಲಿ cos of pi, that is minus 1 minus cos of x, okay, minus 1 cos of x minus of 0 into times of cos of x divided by sin of pi. This will be equal to 0 and cos of pi minus 1, that is equal to sin of x plus x ಆಗುತ್ತೆ. So into cos of pi by 2 is 0 and sin of pi by 2 is 1, that is equal to minus of sin of x ಅನ್ನೋ ತರ ಇರುತ್ತೆ. That is equal to cos square x divided by sin square x, that is equal to cot square x ಅಂತ ಇರುತ್ತೆ. So hence we will have to divide it by cot square x ಅಂತ ಬರುತ್ತೆ. ಓಕೆನಾ? ಸೊ ಅದ್ರ ವ್ಯಾಲ್ಯೂ ನಾವು ಹಂಗೆ ಫೈಂಡ್ ಮಾಡ್ಬೇಕು. ಸೊ ಇವಾಗ 9th ಕ್ವೆಶ್ಚನ್ ಏನ್ ಬರುತ್ತೆ? ಸೊ 9th ಕ್ವೆಶ್ಚನ್ ನಾವು ಸಾಲ್ವ್ ಮಾಡಿದಾಗ cos of 3 pi by 2, okay, plus times of x into times of cos of 2 pi by x ಅನ್ನೋ ತರ ಇರುತ್ತೆ. That is equal to cot of 3 pi by 2 minus of x, then plus times of cot of 2 pi by x ಅನ್ನೋ ತರ ಇರುತ್ತೆ. That is equal to 1 ಅಂತ ಪ್ರೂವ್ ಮಾಡ್ಬೇಕು. ಸೊ ಈ ವ್ಯಾಲ್ಯೂ ಬಂದ್ಬಿಟ್ಟು ನಮ್ಗೆ sin x, okay, as we have written this, so we will basically be getting sin of x, okay, into times of cos of x into times of sin x divided by cos x, okay, plus times of cos x divided by sin x. Okay, so ಇದನ್ನ ನಾವು ಏನಂತ ಹೇಳ್ಬೋದು? sin x and also we have cos x ಬರುತ್ತೆ. That is sin square x plus times of cos square x divided by sin x into times of cos x ಬರುತ್ತೆ. So this sin x cos x ಹೋಯ್ತು. So ಇವಾಗ sin square x plus times of cos square x will be equal to 1 ಅಂತ ನಾವು ಇಲ್ಲಿ ಹೇಳ್ಬಹುದು. ಓಕೆನಾ? ಸೊ 10th ಕ್ವೆಶ್ಚನ್ ಅನ್ನು ಸೇಮ್ ಲಾಜಿಕ್ ಅಲ್ಲೇ ನಾವ್ ಅದನ್ನ ಸಾಲ್ವ್ ಮಾಡ್ತಾ ಹೋಗಬಹುದು. ನಾವ್ ಇವಾಗ 10th ಕ್ವೆಶ್ಚನ್ ಆಯ್ತಲ್ವಾ? ಸೊ ಇವಾಗ 11th ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಸೊ 11th ಕ್ವೆಶ್ಚನ್ ಅಂತ ಬಂದಾಗ ವಿ ಹ್ಯಾವ್ ಕಾಸ್ ಆಫ್ ಎಷ್ಟು ಬರುತ್ತೆ? ಕಾಸ್ ಆಫ್ 3 pi by 4 ಪ್ಲಸ್ ಟೈಮ್ಸ್ ಆಫ್ x, ಓಕೆ, ಮೈನಸ್ ಆಫ್ ಕಾಸ್ ಆಫ್ 3 pi by 4 ಪ್ಲಸ್ ಮೈನಸ್ ಆಫ್ ಎಕ್ಸ್ ಅಂತ ಇರುತ್ತೆ. ಸೊ ಇದನ್ನ ನಾವು ಏನಂತ ಪ್ರೂವ್ ಮಾಡ್ಬೇಕು? ಮೈನಸ್ ಆಫ್ ರೂಟ್ 2 ಟೈಮ್ಸ್ ಆಫ್ ಸೈನ್ ಆಫ್ ಎಕ್ಸ್ ಅಂತ ಪ್ರೂವ್ ಮಾಡ್ಬೇಕು. ಸೊ ಕಾಸ್ ಆಫ್ 3 pi by, ಓಕೆ, ಇಲ್ಲಿ ಕಾಸ್ ಆಫ್ 3 pi by 4 cos of x ಮೈನಸ್ ಆಫ್ ಸೈನ್ ಆಫ್ 3 pi by 4, ಓಕೆ, ದೆನ್ ಇವಾಗ ಸೈನ್ ಆಫ್ ಎಕ್ಸ್ ಅಂತ ಇರುತ್ತೆ. ಮೈನಸ್ ಇವಾಗ ಕಾಸ್ ಆಫ್ 3 pi by 4 cos of x plus times of sin of 3 pi by 4 and also we have that is equal to sin of x ಅಂತ ಇರುತ್ತೆ. So cos 3 pi by 4 ಏನ್ ಬರುತ್ತೆ? Cos 3 pi by 4 is half into cos of x minus of sin 3 by 4 root 3 by 2 into sin of x, okay, minus of ಇವಾಗ cos 3 by 4 1 by 2 cos of x plus times of root 3 by 2 sin of x ಅಂತ ಇರುತ್ತೆ. ಸೊ ಇವಾಗ ಇಲ್ಲಿ ಸಾಲ್ವ್ ಮಾಡಿದಾಗ ದಟ್ ಇಸ್ cos x by 2 minus of sin of x, okay, root 3 by 2 minus of cos of x divided by 2 minus of root 3 sin of x divided by 2. So ಇದು ಹೋಯ್ತು. So that is equal to minus of root 3 sin of x ಅಂತ ಬರುತ್ತೆ. Okay, root 3 sin of x ಅಂತ ವ್ಯಾಲ್ಯೂ ಬರುತ್ತೆ. Okay, so ಇಲ್ಲಿ 12th question ಅನ್ನ ನಾವು ಸಾಲ್ವ್ ಮಾಡೋಣ. So what is this 12th question? ಇವಾಗ sin square 6x minus of sin square 4x, okay, will be equal to sin of 2x into times of sin of 10x ಅಂತ ಇದೆ. ಓಕೆನಾ?
ಇವಾಗ ಎಲ್ ಎಚ್ ಎಸ್ ವಿಲ್ ಬಿ ವಾಟ್? ಸೊ ಎಲ್ ಎಚ್ ಎಸ್ ನಾವು ಕೊಟ್ಟಿರೋದಿಲ್ಲಿ ಎಲ್ ಎಚ್ ಎಸ್ ವಿಲ್ ಬಿ ಈಕ್ವಲ್ ಟು ಸೈನ್ ಸ್ಕ್ವೇರ್ 6x ಮೈನಸ್ ಆಫ್ ಸೈನ್ ಸ್ಕ್ವೇರ್ 4x ಅಂತ ಇದೆ. ಸೈನ್ ಸ್ಕ್ವೇರ್ 6x ಮೈನಸ್ ಆಫ್ ಸೈನ್ ಸ್ಕ್ವೇರ್ 4x. ಇವಾಗ ದಟ್ ಇಸ್ ಸೈನ್ ಆಫ್ a ಪ್ಲಸ್ ಟೈಮ್ಸ್ ಆಫ್ ಸೈನ್ ಆಫ್ b ವಿಲ್ ಬಿ ಈಕ್ವಲ್ ಟು 2 ಟೈಮ್ಸ್ ಆಫ್ ಸೈನ್ ಆಫ್ a ಪ್ಲಸ್ b ಬೈ 2 ಇಂಟು ಟೈಮ್ಸ್ ಆಫ್ ಕಾಸ್ ಆಫ್ a ಮೈನಸ್ ಆಫ್ b ಬೈ 2. ಕರೆಕ್ಟಾ? ಸೊ ಇವಾಗ ಸೈನ್ ಆಫ್ a minus of sine of b will be equal to 2 times of cos of a plus b by 2, okay, minus of or sine of a minus of b divided by 2. Okay, so ivaga we get it as sine of 6x plus times of sine of, okay, so ivaga ಏನ್ ಮಾಡಿದೀವಿ ಇಲ್ಲಿ sin square x and also we have that thing kada. So ಇವಾಗ ಹಂಗ್ ಇದೆ ಅಂದಾಗ we can basically write it as, okay, what can we write it as? So ಇದನ್ನ ನಾವು ಏನಂತ ಹೇಳ್ಬೋದು? ಸೊ ಇದನ್ನ ನಾವು ಸೈನ್ ಆಫ್ 6x plus times of sine of 4x into times of sine of 6x minus of sine of 4x ಅಂತ ಇರುತ್ತೆ. So that will be equal to sine of 6x plus ಇದು ಬರುತ್ತೆ. So that is equal to ಎಷ್ಟು 2 sine of 6x plus times of 4x by 2 into cos of 4x or 6x minus of 4x divided by 2 ಅನ್ನೋ ತರ ಇರುತ್ತೆ. So into times of 2 times of cos of 6x plus times of 4x divided by 2 into sine of 6x minus of 4x divided by 2. Okay, so ಇದನ್ನ ಹೆಂಗ್ ನೋಡ್ತೀವಿ? So 2 sine of 5x into times of cos of 5x. ಇದನ್ನ multiplied with cos of x, ಯಾಕಿದು x ಬರುತ್ತಲ್ವಾ ಇಲ್ಲಿ. So 2x divided by 2, so that is equal to cos of x ಆಗುತ್ತೆ. So ಹಂಗೆ ನೋಡ್ಕೊಂಡು ಹೋದಾಗ we'll have 4 into times of sine of 10x. Okay, so sine of 10x into times of sine of 2x. So that will be equal to RHS. So ಹಿಂಗ್ ನೋಡಿದಾಗ so basically ಇದು ಬರೋದಿಲ್ಲ. So 2 times of ಏನಿದು? So ಇವಾಗ 2 times of a plus b. Okay, so basically 2 times of a plus b and 2 times of ಇದು ಬರುತ್ತೆ. So ಹಿಂಗ್ ನೋಡ್ಕೊಂಡು ಹೋದಾಗ we will have the same logic to be applied even for the 13th question. So 12th and 13th question same ಇದೆ, but ಏನು ಡಿಫ್ರೆನ್ಸ್ ಅಲ್ಲಿ ಅಂದ್ರೆ 12th question ಅಲ್ಲಿ ನಮಗ್ ಬರೋದು 13th question ಅಲ್ಲಿ ಬರೋದು ಸ್ವಲ್ಪ ವೇರಿಯೇಷನ್ or ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ ಅಷ್ಟೇ. ನಾವ್ ಇವಾಗ 14th question ಟ್ರೈ ಮಾಡೋಣ. 14th question ಅಲ್ಲಿ ಏನ್ ಬರುತ್ತೆ? ಸೈನ್ ಆಫ್ 2x, okay, ಪ್ಲಸ್ ಟೈಮ್ಸ್ ಆಫ್ 2 times of sine of 4x plus times of sine of 6x, okay, will be equal to 4 times of cos square x into times of sine of 4 of x. Okay, so 4 of x and also tan of sine of x ಅನ್ನೋ ತರ ಇರುತ್ತೆ. Okay, sine 2x plus times of sine of 6x. So sine 2x plus sine of 6x plus 2 sine of 4x. Okay, so this one will be equal to 2 sine of a plus b, that is equal to 5x into times of cos of 6x minus 2x, that is equal to 4x divided by 2 plus times of tan of sine of 4x. So 2 sine of 5x divided by 2, correct alva? So that is 6, 7, 8. So basically 8x divided by 2, that is 4x into times of cos of 2x plus 2 sine of 4x ಬರುತ್ತೆ. ಸೊ ಹಂಗಾಗಿ ನಮ್ಗೆ ಅಲ್ಲಿ ಬರುತ್ತೆ. ಸೊ ಮೈನಸ್ ಆಫ್ 2x ಬರುತ್ತೆ ಬಿಕಾಸ್ ಇದನ್ a ಇದನ್ b ಅಂತ ತಗೊಂಡಿದೀವಿ. ಸೊ ಇದು ಮೈನಸ್ ಬರುತ್ತೆ. ಸೊ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್, ಬಟ್ ಕಾಸ್ ಆಫ್ ಮೈನಸ್ ಆಫ್ x is also cos x. So it can be written as 2 of sine of 4x into times of cos of 2x plus 2 sine of 4x ಅನ್ನೋ ತರ ಇರುತ್ತೆ. ಸೊ ಇದನ್ನ ನಾವ್ ಏನಂತ ಹೇಳ್ಬೋದು? ದಟ್ ಇಸ್ 2 sine of 4x into times of cos of 2x plus times of 1. Okay, so this can also be written as 2 sine of 4x into times of 1 minus of 2. Okay, so 2 cos of square of x minus 1 plus 1, that is 2 sine of 4x into times of 2 cos square of x. So that will be equal to h2. So 4 times of cos square x into times of sine of 4x, which will be equal to, okay, which will be equal to Allah, which is equal to the RHS. LHS is equal to RHS, and hence we can say it is being proved. Okay na? So hence we can ಏನಂತ ಹೇಳ್ಬೋದು? Hence we can say it is being proved ಅಂತ ಹೇಳ್ಬೋದು. So ಇವಾಗ 15th one in the cot of 4x into times of sine of 5x. Okay, plus times of sine of 3x ಬರುತ್ತೆ. That will be equal to cot of x into times of sine of 5x minus of sine of 3x ಅಂತ ನಾವು ಇಲ್ಲಿ ಪ್ರೂವ್ ಮಾಡ್ಬೇಕು. ಓಕೆ, ಇದನ್ನ ಹೆಂಗ್ ಮಾಡೋಣ? ಸೊ ಇವಾಗ cot of 4x ಅಂತ ಹೇಳಿದಾಗ
ಸೊ ಇವಾಗ ಕಾಟ್ ಆಫ್ 4x ಅಂತ ಹೇಳಿದಾಗ ಕಾಟ್ ಆಫ್ 4x ವಿಲ್ ಬಿ ಈಕ್ವಲ್ ಟು ಕಾಸ್ ಆಫ್ 4x ಡಿವೈಡೆಡ್ ಬೈ ಸೈನ್ ಆಫ್ 4x. ಕರೆಕ್ಟ್ ಅಲ್ವಾ? ಸೊ ಕಾಟ್ ಆಫ್ 4x ಇಸ್ ಈಕ್ವಲ್ ಟು ಕಾಸ್ ಆಫ್ 4 ಸೈನ್ ಆಫ್ ಕಾಸ್ ಆಫ್ ಇದು ಬೈ ದಿಸ್ ಥಿಂಗ್ ಇಂಟು ಟೈಮ್ಸ್ ಆಫ್ ಏನ್ ಬರುತ್ತೆ. ಸೊ LHS ವಿಲ್ ಬಿ ದೇರ್ ಇಂಟು ಟೈಮ್ಸ್ ಆಫ್ ಸೈನ್ ಆಫ್ 5x ಪ್ಲಸ್ ಟೈಮ್ಸ್ ಆಫ್ ಸೈನ್ ಆಫ್ 3x. ಸೊ ಇದು ಹಿಂಗ್ ಬರುತ್ತೆ. ಇವಾಗ ಏನಿದು ಕಾಸ್ ಆಫ್ 4x into sine of 4x into times of 2 times of sine of 5x plus times of 3x divided by 2 into cos of 5x plus times of or 5x minus of 3x 5x minus of 5x minus of 3x divided by 2 ಬರುತ್ತೆ. So this one will be equal to cos of 4x divided by sine of 4x will be there, that is 2 into times of sine of 8x that is equal to 8x by 2 that is 4x into times of cos of 2x that is equal to x ಬರುತ್ತೆ. So ಇದು ಹೋಯ್ತು. So that is 2 times of cos of x into times of cos of 4 of x. Okay, so cos of x into times of cos of 4 of x ಬರುತ್ತೆ. So what can this be written as? RHS will be equal to, so this is the LHS. ನಾವ್ ಇವಾಗ RHS ನೋಡಿದಾಗ it is cot of x into times of sine of 5 of x minus of sine of 3 of x ಇದೆ. So that will be equal to cos of x divided by sine of x into times of 2 times of or minus times of how much is it? It will be equal to 2 times of cos of 8x or that is equal to 4x into times of sine of that is equal to x. So idu hoಯ್ತು. So that will be equal to 2 times of cos of 4x into times of cos of x ಬರುತ್ತೆ. So hang ನೋಡಿದಾಗ we will have this and this as the same thing. This and this will be the same thing, which is why we will have to remember and which we will have to know about. Okay na? So ಇದು ಹಿಂಗ್ ಬರುತ್ತೆ, which is very very important. Now we have the 16th one. ಇವಾಗ 16th question ಏನಿದೆ ಇಲ್ಲಿ, 16th question ಇರೋದು, that is basically it is cos of 19. Okay, so cos of 9x minus of cos of 5x divided by sine of 17x minus of sine of 3x will be equal to minus of sine of 2x divided by cos of 10x ಅಂತ ನಾವು ಇಲ್ಲಿ ಪ್ರೂವ್ ಮಾಡಬೇಕು. So cos of a minus cos of b will be equal to how much is that? Minus times of 2 sine of a plus b, that is 9 10 11 14x, that is 7x. Okay, that is equal to 7x divide 9 10 11 12 13 14 by 7x ಬರುತ್ತೆ. So ಇವಾಗ this will be equal to 7x into times of sine of 9 that is 4x divided by 2 divided by sine of x that will be equal to 2 times of cos of 20x by 2. Okay, into times of sine of 13 17 14x divided by 2. So this is equal to 2 ಹೋಯ್ತು. So that is minus of sine of 7x. Okay, sine of 2x ಬರುತ್ತೆ ಇಲ್ಲಿ cos of 10x ಮತ್ತೆ ಇಲ್ಲಿ sine of 7x ಬರುತ್ತೆ ಇಲ್ಲಿ. So 7x ಹೋಯ್ತು, that is equal to minus 2 times of sine of 2x divided by cos of 10x ಅಂತ ಬರುತ್ತೆ. Okay, that is equal to cos of 10x ಬರುತ್ತೆ, which is very very important. ಇವಾಗ 17th question ನೋಡೋಣ. 17th question ಇಲ್ಲಿ ಸೇಮ್ ಬರತ್ತಲ್ವಾ. ಸೊ ಸೈನ್ ಆಫ್ 5x ಪ್ಲಸ್ ಸೈನ್ ಆಫ್ 3x ಬಂದ್ಬಿಟ್ಟು ಇಲ್ಲಿ ಕಾಸ್ ಆಫ್ 5x ಪ್ಲಸ್ ಟೈಮ್ಸ್ ಆಫ್ ಕಾಸ್ ಆಫ್ 3x ಬರುತ್ತೆ. ದಟ್ ವಿಲ್ ಬಿ ಈಕ್ವಲ್ ಟು 2 ಸೈನ್ ಆಫ್ 4x ಇಂಟು ಟೈಮ್ಸ್ ಆಫ್ ಕಾಸ್ ಆಫ್ ಎಷ್ಟು 5 minus 3 that is 2x, that is x ಬರುತ್ತೆ. ಇಲ್ಲಿ 2 times of cos of how much is that? So basically cos of 4x into times of cos of 5 minus that is x ಹೋಯ್ತು. So that is equal to sine of 4x divided by okay cos of 4x ಬರುತ್ತೆ. That will be equal to tan of 4x ಅಂತ ನಾವಿಲ್ಲಿ ಹೇಳ್ಬಹುದು, tan of 4x ಅಂತ ಹೇಳ್ಬಹುದು. ಓಕೆನಾ? ಸೊ ಇವಾಗ 18th one ನೋಡೋಣ. 18th one ಏನಿದೆ? 18th one is sine of x okay minus of sine of y divided by cos of x and also minus or plus times of cos of y. Okay, so that will be equal to h2. So 2 times of cos of x plus times of y divided by 2 into times of sine of x minus times of y divided by 2 divided by 2 times of cos of x plus y by 2 into cos of x minus y by 2. So this hoಯ್ತು. So that is equal to tan of x minus of y divided by 2 ಬರುತ್ತೆ. Okay na? So this is how we will have to basically prove it. ಸೊ ಇಲ್ಲಿ 19th one ಆಯ್ತು, 18th one ಆಯ್ತು. ಇವಾಗ 19th one ಸಾಲ್ವ್ ಮಾಡೋಣ. ಸೊ ದಟ್ ಈಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ ಸೈನ್ ಆಫ್ 3x ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ ಕಾಸ್ ಆಫ್ 3x ಬರುತ್ತೆ. ಸೊ ದಿಸ್ ಒನ್ ವಿಲ್ ಬಿ ಈಕ್ವಲ್ ಟು
sine of 2 times of sine of 4x divided by 2 into times of cos of h2 minus of 2x divided by 2 divided by 2 times of cos of how much is that 4x by 2 into times of cos of minus of this thing, that is minus of 2x divided by 2. That will be equal to 2 into hoitu sine of 2x. Okay, then that is equal to cos of x divided by cos of 2x and divided by sine of x and divided by cos of x. Cos of x, this and this is gone, so that is equal to tan of 2x anatara irutte. So what is that equal to? So that is tan of 2x, which is hence proved. So that will be the one that is being proved. Now ivaga next one in noಡ್ತೀವಿ 13th or 22nd also 21st and 20th is the same. So 21st ಇಂದ solve ಮಾಡೋಣ. That is cos of 4x plus times of cos of 3x plus times of cos of 2x ಬಂದ್ಬಿಟ್ಟು ಇಲ್ಲಿ sin of 4x okay plus sin of 3x ಇರುತ್ತೆ plus times of sin of 2x ಇರುತ್ತೆ. Okay, this one will be what? So this we can group. ಓಕೆ ಸೊ ಏನೇನ್ ಗ್ರೂಪ್ ಮಾಡಿದ್ರೆ ಏನೇನಾಗುತ್ತೆ, ಸೊ ಇದನ್ನ ಮತ್ತೆ ಇದನ್ನ ಗ್ರೂಪ್ ಮಾಡಿದ್ರೆ ನಮ್ಗೆ 6x divided by 2 ಬರುತ್ತೆ, ವಿಚ್ ಇಸ್ ಬೆನಿಫಿಷಿಯಲ್. ಸೊ ನಾವು ಹಂಗೆ 4x ಪ್ಲಸ್ ಟೈಮ್ಸ್ ಆಫ್ ಕಾಸ್ ಆಫ್ 2x ಗ್ರೂಪ್ ಮಾಡ್ಬಿಟ್ಟು ಪ್ಲಸ್ ಟೈಮ್ಸ್ ಆಫ್ ಕಾಸ್ ಆಫ್ 3x ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಸೈನ್ ಆಫ್ 4x ಪ್ಲಸ್ ಟೈಮ್ಸ್ ಆಫ್ ಸೈನ್ ಆಫ್ 2x. ಓಕೆ, ಸೊ ಇಲ್ಲಿ ಪ್ಲಸ್ ಟೈಮ್ಸ್ ಆಫ್ ಸೈನ್ ಆಫ್ 3x ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ದಟ್ ಇಸ್ 2 times of cos of 3x. ಓಕೆ, cos of ಎಷ್ಟು ಬರುತ್ತೆ x plus times of cos of 3x divided by 2 times of sin of 3x into times of cos of x plus times of sin of 3x ಬರುತ್ತೆ. ಇಲ್ಲಿ ನೋಡಿದಾಗ ಹಂಗೆ, ಸೊ ಬೇಸಿಕಲಿ cos of 3x into 2 cos x plus 1 divided by sin of 3x into 2 cos of x plus times of 1. ಸೊ ಇದು ಹೋಗುತ್ತೆ. ಸೊ ದಟ್ is equal to cot of, okay, that will be equal to cot of 3x ಅಂತ ನಾವು ಹೇಳ್ಬಹುದು. ಓಕೆ, ಸೊ ಥರ್ಡ್ ಒನ್ ಅಂದ್ರೆ ಫೋರ್ತ್ ಒನ್ ಏನ್ ಬರುತ್ತೆ, ಕಾಟ್ ಆಫ್ 3x ಅಂತ ಬರುತ್ತೆ. ಇವಾಗ 22nd ಒನ್ ಏನ್ ಬರುತ್ತೆ? ಓಕೆ, ಲೆಟ್ ಅಸ್ ಟ್ರೈ ಟು ಸಾಲ್ವ್ ದ 22nd ಒನ್. 22nd ಒನ್ ಏನ್ ಬರುತ್ತೆ? ಕಾಟ್ ಆಫ್ x, ದೆನ್ ಇವಾಗ ಕಾಟ್ ಆಫ್ 2x, then cot of 2x into times of cot of 3x minus of cot of 3x into times of cot of x is equal to 1. ಸೊ ಇವಾಗ ಸಿಂಪಲ್ ಲಾಜಿಕ್ ಅನ್ನ ಯೂಸ್ ಮಾಡೋಣ. ಸೊ cot of 3x ಏನು? ಸೊ cot of 3x is equal to cot of 2x into times of cot of x minus of 1 divided by, so basically cot of 2x plus times of cot of x, correct? So ಇದು cot of x and also cot of 2x ಬರುತ್ತೆ. So this one will be the case, correct ಅಲ್ವಾ? cot of x plus times of cot of 3x and this thing. So ಇದನ್ನ ನಾವು ನೋಡಿದಾಗ ಇಲ್ಲಿ, so basically cot of 2x plus times of x ಬರುತ್ತೆ. So that will be equal to cot of 2x and also this thing. So ಇವಾಗ ಇದನ್ನ cot of 3x ಅಂತಾನೆ ಇಟ್ಕೊಳ್ಳೋಣ. ಓಕೆ, ಸೊ ಬೇಸಿಕಲಿ ಇಲ್ಲಿ ಇದನ್ನ cot of 3x ಅಂತಾನೆ ಇಟ್ಕೊಂಡ್ರೆ cot of 3x ಇಂಟು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ cot of 2x ಪ್ಲಸ್ ಟೈಮ್ಸ್ ಆಫ್ cot of x ಓಕೆ ವಿಲ್ ಬಿ ಈಕ್ವಲ್ ಟು cot of 2x ಇಂಟು ಟೈಮ್ಸ್ ಆಫ್ cot of x ಮೈನಸ್ ಆಫ್ 1 ಬರುತ್ತೆ. ಸೊ ಹಿಂಗಾಗಿ ಇಟ್ ಇಸ್ cot of 2x ಇಂಟು ಟೈಮ್ಸ್ ಆಫ್ cot of 3x ಪ್ಲಸ್ ಟೈಮ್ಸ್ ಆಫ್ cot of x ಇಂಟು ಟೈಮ್ಸ್ ಆಫ್ cot of 3x ವಿಲ್ ಬಿ ಈಕ್ವಲ್ ಟು, ಸೊ ಬೇಸಿಕಲಿ cot of 2x ಇಂಟು ಟೈಮ್ಸ್ ಆಫ್ cot of x ಮೈನಸ್ 1. ಸೊ 1 ಅನ್ನು ಇಲ್ಲಿ ತರಬೇಕಾದ್ರೆ ಏನ್ ಮಾಡ್ಬೇಕು, 1 bring it to the left hand side. So cot of 2x into cot of x minus of cot of 2x into times of cot of 3x. Okay, minus of cot of x into times of cot of 3x ಅಂತ ಇಲ್ಲಿ ಹೇಳ್ಬಹುದು. ಸೊ ಇವಾಗ 25th ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಸೊ 25th ಕ್ವೆಶ್ಚನ್ ಸಾಲ್ವ್ ಮಾಡಿದಾಗ ಹೆಂಗ್ ಮಾಡ್ತೀವಿ? 24th, so 24th and also 23rd can be solved. Okay, so can be solved after solving. So after ಏನದು, after solving 25th one. ಓಕೆನಾ? ಸೊ ಬೇಸಿಕಲಿ 25th ಸಾಲ್ವ್ ಮಾಡಿದ್ರೆ ಅದ್ ಬರುತ್ತೆ. ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದು cos of 6x should be proved equal to 32 cos of 6 power 6x minus 48 cos power 4x plus times of 18 cos square x is minus of 1. ಸೊ ಇವಾಗ LHS ಇದ್ ಬರುತ್ತೆ. ಸೊ LHS cot of 6x that is equal to, cos of 6x that will be equal to cos of 3 into times of 2x. So that will be equal to, so basically cos of 3a can be written as 4 times of cos cube of a minus of 3 times of cos of a, correct?
ಸೊ ಹಾಗಾಗಿ 4 times of cos cube 2x minus 3 times of cos of 2 of x, that is 4 into times of 2 cos square x minus 1 whole cube minus 3 times of 2 cos square x minus of 1. Okay, so further on simplifying 4 times of, okay, that is 2 cos square of x whole cube, then minus of 1 whole cube minus of 3 into 2 cos square x whole square plus times of 3 into times of 2 cos square of x, and that is equal to minus 6 cos square of x plus times of 3. So that will be equal to 4 into times of 8 cos 6 of x minus of 1 minus of 12 times of cos 4 of x plus 6 cos square of x ಅಂತ ಹೇಳ್ಬಹುದು, minus 6 cos square x plus 3. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತೆ ನಮ್ಗೆ? ಸೊ 32 cos of 6 of x minus 48 cos of 4 of x plus 24 cos square x minus 6 cos square x minus 4 plus 3 ಬರುತ್ತೆ. So on simplifying we can tell minus 32 cos 6x, okay, minus 48 cos 4x plus 24 cos square x, 24 ಅಲ್ಲ 18, ಓಕೆನಾ? ಸೊ obviously ಇದು 18 cos square x plus or minus of 1 ಬರುತ್ತೆ. ಸೊ LHS is equal to RHS, so hence true. ಸೊ ಇಲ್ಲಿಗೆ ನಮ್ಮ ಕ್ಲಾಸ್ ಮುಗಿಯುತ್ತೆ. ಓಕೆ, ಥ್ಯಾಂಕ್ ಯು.